ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ಓದಿರುವಂಥ ವೇದ ಭಾಗದಲ್ಲಿ ಎಲ್ಲ ಇಸ್ರೇಲರು ಒಂದು ಗಂಡಾಂತರಕ್ಕೆ, ದೊಡ್ಡ ಒಂದು ಸಮಸ್ಯೆಗೆ ಇವರು ಗುರಿಯಾಗಿದ್ದಾರೆ ಅಂತೇಳಿ. ಈ ಸಮಸ್ಯೆ ಎಂಥ ದೊಡ್ಡ ಸಮಸ್ಯೆ ಇದೆಯಪ್ಪ ಅಂತಂದರೆ, ಈ ಸಮಸ್ಯೆ ಎಷ್ಟು ಅಪಾಯಕಾರಿಗಿದೆ ಅಂತಂದರೆ, ಒಂದು ವೇಳೆ ಈ ಸಮಸ್ಯೆಯಲ್ಲಿ ಇವರು ಜಯ ಸಾಧಿಸಲಿಲ್ಲಪ್ಪ ಅಂತಂದರೆ, ಈ ಸಮಸ್ಯೆಯಿಂದ ಒಂದು ವೇಳೆ ಹೊರಗಡೆ ಬರಲಿಲ್ಲಪ್ಪ ಅಂತಂದ್ರೆ, ಒಂದು ವೇಳೆ ಫಿಲಿಷ್ಟ್ರು ಒಂದು ವೇಳೆ ಗೆದ್ರಪ್ಪ ಅಂತಂದ್ರೆ, ಅಲ್ಲಿ ಇಸ್ರಾಯೇಲರಿಗೆ ಕಷ್ಟಗಳು ಬರ್ತಾವ. ಉದಾಹರಣೆಗೆ ಗೊಲ್ಯಾತನ ಒಂದು ವೇಳೆ ಗೆದ್ದನಪ್ಪ ಅಂತಂದ್ರೆ, ಅಲ್ಲಿ ಇಸ್ರಾಯೇಲರ ಅನೇಕರ ಪ್ರಾಣಗಳು ಹೋಗ್ಬೋದು. ಅನೇಕ ಇಸ್ರಾಯೇಲರ ಯೌವನಸ್ಥರನ್ನು ಸೆರೆಯಾಗಿ ಬಂದಿಯಾಗಿ ಅವರು ತೆಗೆದುಕೊಂಡು ಹೋಗ್ಬೋದು. ಅನೇಕರು ತಮ್ಮ ಹೆಂಡತಿಯನ್ನು ಮಕ್ಕಳನ್ನು ಕಳೆದುಕೊಳ್ಬಹುದು. ಅನೇಕ ಪ್ರಾಣ ಹಾನಿ ಈ ರೀತಿಗೆ ಆಗ್ಬಹುದು. ಈ ರೀತಿಯಾಗಿ ನಾವು ನೋಡ್ತೇವೆ. ಆ ಯುದ್ಧದ ಫಲಿತದಲ್ಲಿ ಇಷ್ಟೊಂದು ನಷ್ಟಗಳು ಅಲ್ಲಿ ಕಾಣ್ತಾ ಇವೆ. ಆದರೆ ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವಜನರೇ, ಸಮಸ್ಯೆ ದೊಡ್ಡದಿದೆ. ಅವ್ರ ಹತ್ರ ಸಮಸ್ಯೆ ಬಹಳ ದೊಡ್ಡದಿದೆ. ಎಷ್ಟು ದೊಡ್ಡದಿದೆಯಪ್ಪ ಅಂತಂದ್ರೆ, ಆ ಸಮಸ್ಯೆ ಅವರಿಗೆ ಎಷ್ಟು ದೊಡ್ಡದು ಕಾಣ್ತಾ ಇದೆ ಅಂದ್ರೆ, ಅದು ಎಷ್ಟು ದೊಡ್ಡದಿದೆಯಪ್ಪ ಅಂತಂದ್ರೆ, ನಾವು ಓದಿರುವಂತ 17ನೇ ಅಧ್ಯಾಯ 11ನೇ ವಚನದಲ್ಲಿ ಆತನ ಮಾತುಗಳನ್ನು ಕೇಳಿ, ಆತನ ಸವಾಲನ್ನು ಕೇಳಿ ಇಸ್ರಾಯೇಲರು ಮಾತ್ರ ಎದೆ ಒಡಿಲಿಲ್ಲ, ಇಸ್ರಾಯೇಲರ ಸೈನಿಕರು ಮಾತ್ರ ಎದೆ ಒಡಿಲಿಲ್ಲ, ಇಸ್ರಾಯೇಲರನ್ನು ಆಳುವಂತ ಅಭಿಷೇಕ ಹೊಂದಿದಂತ ರಾಜನು ಕೂಡ ಎದೆ ಒಡೆದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನಾವು ನೋಡ್ತಿದ್ದೇವೆ, ಇಸ್ರಾಯೇಲರ ಅಭಿಷೇಕ ಹೊಂದಿದಂತ ರಾಜನು ಕೂಡ ಎದೆ ಒಡೆದು ಹೋದನಪ್ಪ ಅಂತಂದ್ರೆ, ಆ ಸಮಸ್ಯೆ ಎಷ್ಟು ದೊಡ್ಡದಿದೆ ನೀವು ಆಲೋಚನೆ ಮಾಡ್ರಿ ಪ್ರೀತಿ ದೇವ್ರ ಮಕ್ಕಳೇ. ಈ ಮಾತುಗಳನ್ನು ಕೇಳುವಂತ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ಕೂತಿರುವಂತ ನಾವೆಲ್ಲರೂ ಕೂಡ ಪ್ರತಿದಿನ ಡೈಲಿ ರುಟೇಷನ್ ಹೆಂಗಿರ್ತದ, ಪ್ರತಿದಿನ ನಾವು ನಿತ್ಯದ ಕರ್ಮಗಳು ಹೆಂಗಿರ್ತವ, ಪ್ರತಿದಿನ ನಾವು ನಿತ್ಯದ ಕಾರ್ಯಗಳು ಹೇಗಿರ್ತವ ಅಂತೇಳಿ ಒಬ್ಬ ವಿಶ್ವಾಸಿ ದೇವ್ರ ಮಕ್ಕಳು ತಿಳಿದುಕೊಳ್ಳೋದು ಬಹಳ ತಪ್ಪಾದಂತ ಸಂಗತಿ ಆಗಿದೆ ಅಂತ ಹೇಳಿ. ಹಲ್ಲೆಲೂಯಾ. ಪ್ರತಿದಿನ ಒಂದೇ ರೀತಿಯಾಗಿರುವುದಿಲ್ಲ. ಉದಾಹರಣೆಗೆ ನಾವು ನೋಡ್ತೇವೆ, ಪ್ರತಿದಿನ ನಾವೆಲ್ಲರೂ ಬೆಳಗ್ಗೆ ಹೇಳ್ತೇವೆ, ನಾವು ಸ್ನಾನ ಮಾಡ್ತೇವೆ, ನಮ್ಮ ಉದ್ಯೋಗಕ್ಕೆ ಹೋಗ್ತೇವೆ, ವ್ಯಾಪಾರಕ್ಕೆ ಹೋಗ್ತೇವೆ, ಕೆಲ್ಸಕ್ಕೆ ಹೋಗ್ತೇವೆ, ಕೂಲಿಗೆ ಹೋಗ್ತೇವೆ, ಕೂಲಿ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ತಿರುಗಿ ನಾವು ಮನೆಗೆ ಬರ್ತೇವೆ. ಮನೆಗೆ ಬಂದ ಮೇಲೆ ಮತ್ತೆ ನಮ್ಗೆ ಬೇಕಾದಂತ ತರೋದಕ್ಕಾಗಿ ಮಾರ್ಕೆಟ್ಗೆ ಹೋಗ್ತೇವೆ. ಈ ರೀತಿಯಾಗಿ ನಮ್ಮ ಡೈಲಿ ರುಟೇಷನ್ ಇರ್ತದೆ ನಮ್ಮದು, ಹೌದಲ್ರಿ? ಕೂಲಿ ಮಾಡೋರು ಕೂಲಿ ಹೋಗ್ತೀವಿ, ವ್ಯಾಪಾರ ಮಾಡೋರು ವ್ಯಾಪಾರಕ್ಕೆ ಹೋಗ್ತೀವಿ, ಬಿಸ್ನೆಸ್ ಮಾಡೋರು ಬಿಸ್ನೆಸ್ಗೆ ಹೋಗ್ತೀವಿ, ಓದೋರು ಓದಕ್ಕೆ ಹೋಗ್ತೀವಿ, ಶಾಲೆಗೆ ಹೋಗೋರು ಶಾಲೆಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗೋರು ಕಾಲೇಜ್ ಹೋಗ್ತೀವಿ, ಹೊಲದ ಕೆಲಸ ಮಾಡೋರು ಹೊಲಕ್ಕೆ ಹೋಗ್ತೀವಿ. ಇದು ನಮ್ಮ ಡೈಲಿ ರುಟೇಷನ್ ಇದು. ಆದ್ರೆ ಈ ಡೈಲಿ ರುಟೇಷನ್ದಲ್ಲಿ ನಾವು ಒಂದೇ ಅಂತ ತಿಳ್ಕೊಬೇಕಪ್ಪ ಅಂದ್ರೆ, ದಿನಾಲು ಯಾವ ರೀತಿಗೆ ಇದೇ ರೀತಿ ಇರ್ತದೆ ಅಂತೇಳಿ ಎಲ್ಲಾ ದಿವಸಗಳು ಒಂದೇ ರೀತಿಯಾದಂತ ಪರಿಸ್ಥಿತಿಗಳು ಇರ್ತದೆ ಅಂತೇಳಿ ವಿಶ್ವಾಸಿ ಮಕ್ಕಳು ತಿಳ್ಕೊಳ್ಬಾರ್ದು ಅಂತೇಳಿ. ಕಾರಣ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರು ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರು, ನಿಂತು ಹೇಳುವಂತ ನಾನು, ಕುಂತು ಕೇಳುವಂತ ನೀವು, ಪ್ರತಿಯೊಬ್ಬರು ಈ ಲೋಕದಲ್ಲಿ ಇರುವ ತನಕ ನಾವು ಸಮಸ್ಯೆ ಒಂದು ಮೀರಿ ಸಮಸ್ಯೆಯನ್ನು ನಾವು ಎದುರಿಸಬೇಕಾದಂತ ಪರಿಸ್ಥಿತಿಗಳು ಪ್ರತಿಯೊಬ್ಬರಿಗೆ ಬರ್ತಾವ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇಲ್ಲಿ ಇಸ್ರಾಯೇಲರಿಗೆ ಮತ್ತು ಇಸ್ರಾಯೇಲ್ ಅರಸನಿಗೆ ಎಷ್ಟು ದೊಡ್ಡ ಸಮಸ್ಯೆ ಇತ್ತು, ಅವ್ರು ಯಾವ ರೀತಿಗೆ ಎದೆ ಹೊಡೆದು ಹೋದ್ರಪ್ಪ ಅಂತಂದ್ರೆ, ಇಲ್ಲಿ ಕೂತಿರುವಂತ ಅನೇಕರಿಗೆ ನಮಗೂ ಕೂಡ ಕೆಲವೊಂದು ಸಮಸ್ಯೆಗಳಿವೆ. ಇಲ್ಲಿ ಕೂತಿರುವಂತ ಯೌವನಸ್ಥರಿಗೆ ಕೆಲವೊಂದು ಸಮಸ್ಯೆ ಇರಬಹುದು. ನಾನು ವಿದ್ಯಾಭ್ಯಾಸ ಮಾಡಿದ್ದೀನಿ, ನಾನು ಓದ್ ಮುಗಿಸಿದ್ದೀನಿ, ನನಗೆ ಜಾಬ್ ಸಿಗ್ತಾ ಇಲ್ಲ ಅಂತೇಳಿ ಅದೊಂದು ದೊಡ್ಡ ಸಮಸ್ಯೆ ಆಗಿರ್ಬೋದು ಕೆಲವೊಬ್ಬರಿಗೆ. ಇನ್ನು ಕೆಲವೊಬ್ಬರಿಗೆ ವ್ಯಾಪಾರ ಮಾಡುವಂಥವ್ರಿಗೆ, ನಾನು ಇಷ್ಟು ಬಂಡವಾಳ ಹಾಕಿದ್ದೀನಿ, ಇಷ್ಟೊಂದು ಹಣ ಹಾಕಿದ್ದೀನಿ, ಆದ್ರೆ ನಾನು ಹಣ ಹಾಕಿದ ತಕ್ಕ ಹಾಗೆ ನನಗೆ ಲಾಭ ಬರ್ತಾ ಇಲ್ಲಲ್ಲ, ನಾನು ಎಷ್ಟೇ ವ್ಯಾಪಾರ ಮಾಡಿದ್ರು ಬಿಸ್ನೆಸ್ ಮಾಡಿದ್ರು ನಾನು ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅವರೊಂದು ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ನಾವು ನೋಡ್ತೇವೆ, ಮದುವೆ ಇಲ್ಲದಂತ ಅನೇಕರು ಇವತ್ತು ಏಜ್ ಡಿಬಾರ್ ಆಗಿ ಹೋಗುವಂತ ಸಂದರ್ಭದಲ್ಲಿ, ವಯಸ್ಸು ಮೀರಿ ಹೋಗುವಂತ ಸಂದರ್ಭದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ಕೂಡ ದೇವರವರ ಜೀವಿತದಲ್ಲಿ ಕಾರ್ಯ ಜರುಗಿಸದೇ ಇರುವಂತ ಸನ್ನಿವೇಶ ಎದುರಿಸುವಂತ ಸಂದರ್ಭದಲ್ಲಿ ಅವರು ಕೂಡ ಒಂದು ದೊಡ್ಡ ಸಮಸ್ಯೆ ಹಾದಿಯಲ್ಲಿ ಹೋಗ್ತಿರ್ತಾರೆ. ಯಾಕೋ ನನಗೆ ಈ ಮದುವೆನೇ ಆಗಂಗೆ ಕಾಣಂಗಿಲ್ಲ, ಯಾಕೋ ನನಗೆ ಈ ಒಂದು ಜನ್ಮದಾಗ ಮದುವೆನೇ ಆಗಂಗೆ ಕಾಣಲ್ಲ ನನಗೆ ಅಂಥೇಳಿ ಕೆಲವೊಬ್ರು ಆ ಒಂದು ಪರಿಸ್ಥಿತಿ, ಆ ಒಂದು ಸಮಸ್ಯೆ ಸುಳಿಯಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇರ್ತಾರೆ. ಈ ರೀತಿಯಾಗಿ ಇನ್ನೂ ಕೆಲವರು ನೋಡೋದಾದ್ರೆ, ಕುಟುಂಬದಲ್ಲಿ ಜೀವಿತದಲ್ಲಿ ಬಂದಂತ ಭಯಂಕರವಾದಂತ ವ್ಯಾಧಿ, ಭಯಂಕರವಾದಂತ ರೋಗ, ಇದೆಲ್ಲ ಒಂದು ವೇಳೆ ಭಯಂಕರವಾದಂತ ಕಾಯಿಲೆಗಳು, ರೋಗಗಳು ನಮ್ಮನ್ನು ಕಾಡುವಂತ ಸಂದರ್ಭದಲ್ಲಿ ಒಂದೊಂದ್ಸಲ ಅನಿಸ್ತದೆ, ಈ ರೋಗದಿಂದ, ಈ ಬಾಧೆಯಿಂದ, ಈ ಸಂಕಟದಿಂದ, ಇದರಿಂದ ನಾನು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲೇನೋ, ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲೇನೋ, ಈ ರೋಗದಿಂದ ನಾನು ಉಳಿಲಿಕ್ಕೆ ಸಾಧ್ಯ ಇಲ್ಲೇನೋ ಅಂತೇಳಿ ಕೆಲವೊಬ್ಬರು ಅನಾರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ದಾರೆ.
ನಾವು ನೋಡ್ತೇವೆ ಇಲ್ಲಿ ಸೇರಿ ಬಂದಿರುವಂಥ ಪ್ರತಿಯೊಬ್ಬರು ಒಂದೊಂದು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಸಮಸ್ಯೆ ಇರಲಾರ್ದೆ ನಾವು ಯಾರು ಇಲ್ಲಿ ಕೂತ್ಕೊಂಡಿಲ್ಲ. ಆದರೆ ಒಂದು ಸತ್ಯ ನಾವು ತಿಳ್ಕೊಳ್ಬೇಕು, ಪ್ರತಿಯೊಬ್ಬರು ನಿಂತು ಹೇಳುವಂತ ನಾನಾಗಲಿ ಕುಂತು ಕೇಳುವಂತ ನೀವಾಗಲಿ ನಾವೆಲ್ಲರೂ ಕೂಡ ಏನಾಗ್ಬೇಕಪ್ಪ ಅಂತಂದ್ರೆ ಸಮಸ್ಯೆಯನ್ನು ಎದುರಿಸಿಕೊಳ್ಳುವಂತ ವ್ಯಕ್ತಿಗಳು, ಸಮಸ್ಯೆಯನ್ನು ಎದುರಿಸುವಂತ ವ್ಯಕ್ತಿಗಳು ಮತ್ತು ನಾನು ನೀವು ಆಗಿದ್ದೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಯಾರು ಕೂಡ ಸಮಸ್ಯೆ ಎದುರುಗಡೆ ಇದೆ ಅಂತೇಳಿ ಬೈಪಾಸ್ ಮಾಡಿ ಕ್ರಾಸ್ ಆಗಿ ಸಮಸ್ಯೆಗೆ ತಳ್ಳಿ ಮುಂದೆ ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾರಿಗಾದ್ರೂ ಆಗ್ತದ? ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ನಮ್ಮ ಎದುರುಗಡೆ ಇರುವಂತ ಈ ಸಮಸ್ಯೆಗೆ ನಾವು ಬೈಪಾಸ್ ಆಗಿ ಇನ್ನೊಂದು ರೋಡಿಂದ ಹೋಗ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ನೀ ಯಾವ ರೋಡಿಂದ ಹೋದ್ರು ಕೂಡ, ಯಾವ ದಾರಿಯಿಂದ ಹೋದ್ರು ಕೂಡ ಸಮಸ್ಯೆ ನಿನ್ನ ಎದುರುಗಡೆ ಬಂದು ನಿಲ್ಲುತ್ತದೆ. ಆವಾಗಲೇ ಇಂಥ ಸಂದರ್ಭದಲ್ಲಿ ನಮಗೆ ಏನ್ ಅನಿಸ್ತದೆ ಅಂದ್ರೆ, ನಾವು ಯಾವ ಒಂದು ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತೀವೋ ಅಂತ ಸಂದರ್ಭದಲ್ಲಿ ನಮಗೇನು ಅನಿಸ್ತದಪ್ಪ ಅಂತಂದ್ರೆ, ಒಂದು ಆಲೋಚನೆ ಏನು ಬರ್ತದಪ್ಪ ಅಂತಂದ್ರೆ, ನನ್ನ ಕರ್ಮ ಹಿಂಗೆ ಇದ್ದಂಗೆ ಕಾಣಿಸ್ತದ. ಏನ್ ಅನ್ನಿಸ್ತದ್ರಿ? ನನ್ನ ಕರ್ಮ ಯಾಕಪ್ಪ ಅಂತಂದ್ರೆ, ಬೆಳೆದಿನಂತ ಮಕ್ಕಳು ಮಾತು ಕೇಳಂಗಿಲ್ಲ, ಮತ್ತೆ ಯಾವುದು ಕೆಲಸಕ್ಕೆ ಕೈ ಆದ್ರೂ ಕೂಡ ಕೆಲಸ ಕೈಗೂಡ್ತಾ ಇಲ್ಲ, ಯಾವುದರಲ್ಲಿ ಕೂಡ ಸಫಲತೆ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ವ್ಯಾಪಾರ ನಡೀತಾ ಇಲ್ಲ, ಉದ್ಯೋಗ ನಡೀತಾ ಇಲ್ಲ, ಪ್ರಾಫಿಟ್ ಬರ್ತಾ ಇಲ್ಲ. ನಾವು ಏನೇ ಮಾಡಿದ್ರು ಕೂಡ ನಾವು ಇದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ, ಕೊನೆಗೆ ನಮಗ್ ಬರುವಂತ ಆಲೋಚನೆ ಏನಪ್ಪಾ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಸಮಸ್ಯೆಯನ್ನು ಎದುರಿಸಲಾರದೆ ನಮಗೆ ಬರುವಂತ ಸಮಸ್ಯೆಯಲ್ಲಿ ನಮಗೇನು ಆಲೋಚನೆ ಬರುತ್ತಪ್ಪ ಅಂತಂದ್ರೆ, ಇದು ನನ್ನ ಕರ್ಮ. ಏನದ ಇದು? ಕರ್ಮ. ನನಗ ಇಂಥ ಗಂಡ ಸಿಕ್ಕಿದಕ್ಕಾಗಿ ನನಗೆ ಕರ್ಮ ಅಂತ ಒಬ್ಬರು ಅಂತಾರ. ಇಂಥ ಮಕ್ಕಳು ಸಿಕ್ಕಿದಕ್ಕಾಗಿ ನನಗೊಂದು ಕರ್ಮ. ಏನ್ ಕರ್ಮ ಮಾಡಿನೋ ಇಂಥವ್ರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿರ. ಪ್ರತಿದಿನ ಇಂಥ ಸಮಸ್ಯೆ ಸುಳಿಯಲ್ಲಿ ನಾವು ಹೋಗ್ತಾ ಇರ್ತೀವ್ರಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲೂ ಕೂಡ ನಾವು ನೋಡ್ತಿದ್ದೇವೆ, ಇವರು ಕೂಡ ಅದೇ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರ ಎದುರುಗಡೆ ಇರುವಂತ ಸಮಸ್ಯೆ ಬಹಳ ದೊಡ್ಡದು. ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಇಲ್ಲಿ ಕೂತಿರುವಂತ ನಾವು ಅನೇಕ ಸಲ ಹೇಳ್ತೀವಿ, ಇದು ನನ್ನ ಕರ್ಮ, ಇದು ನನ್ನ ಕರ್ಮ, ಇದು ನಾನು ಅನುಭವಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲ ಅಂತೇಳಿ ನಾವು ಅನೇಕ ಸಲ ಏನ್ ಮಾಡ್ತೀವಂದ್ರೆ, ನನ್ನ ಹಣೆ ಬರನೇ ಎಷ್ಟು, ನನ್ನ ಕರ್ಮನೇ ಎಷ್ಟು, ನನ್ನ ಬದುಕೆ ಎಷ್ಟು, ನನ್ನ ಜೀವನನೇ ಎಷ್ಟು ಅಂತೇಳಿ ನಾವು ಅನೇಕ ಸಲ ಏನಾಗ್ತೀವಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಸಮಸ್ಯೆಯನ್ನು ಬೈಪಾಸ್ ಕ್ರಾಸ್ ಮಾಡಿ ಹೋಗಲು ನಾವು ಪ್ರಯತ್ನ ಮಾಡ್ತೀವಿ. ಆದ್ರೂ ಯಾವ್ಯಾರು ಕೂಡ ಆ ಸಮಸ್ಯೆಗೆ ಬಿಟ್ಟು ಕ್ರಾಸ್ ಮಾಡಿ ಅದನ್ನ ದಾಟಿ ಹೋಗ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಇದು ಯಾರಿಗೆ ಚೆನ್ನಾಗಿ ಗೊತ್ತದ? ಈ ಮಾತು ಯಾರಿಗೆ ಅರ್ಥ ಆಗ್ತದ ಗೊತ್ತದ? ಈ ಭಾಷೆ ಯಾರಿಗೆ ಜಲ್ದಿ ಅರ್ಥ ಆಗ್ತದಪ್ಪ ಅಂತಂದ್ರೆ, ಯಾರು ಸಮಸ್ಯೆ ಮಾರ್ಗದಿಂದ ಹೋಗಿರ್ತಾರ ಅವ್ರಿಗೆ ಮಾತ್ರ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, 2018 ಅಕ್ಟೋಬರ್ 8ನೇ ತಾರೀಕು ಇದೇ ಸಮಯದಲ್ಲಿ ಇದೇ ಸ್ಥಳದಲ್ಲಿ ನಿಮ್ಮ ಕಣ್ಣೆದುರುಗಡೆ ನನಗೂ ನನ್ನ ಕುಟುಂಬಕ್ಕೂ ಬಂದಂತ ಸಮಸ್ಯೆಯಲ್ಲಿ ಅನೇಕರು ನೀವು ನೋಡಿದ್ದೀರಿ ಅಂತ ಹೇಳಿ. ನೋಡಿದಿರಾ? ಅದು ನೋಡಿದ್ದೀರಿ. ನನ್ನ ಕುಟುಂಬದ ಮೇಲೆ ಎಂತ ದೊಡ್ಡ ಸಮಸ್ಯೆ ಬಂತು, ಯಾವ ರೀತಿಗೆ ದಾಳಿ ಬಂತು ಎಂಬುದಾಗಿ ನೀವು ನೋಡಿದ್ದೀರಿ. ಎರಡನೇದಾಗಿ ನೀವು ನೋಡಿದ್ದೀರಿ, ಸಭೆ ಬೆಳೆದಂತ ಸಭೆ, ಸುಂದರವಾದಂತ ಸಭೆ, ಆತ್ಮೀಕವಾಗಿ ಬೆಳೆದಂತ ಸಭೆ ಯಾವ ರೀತಿಗೆ ಚೆದರಿ ಹೋಯ್ತು ಎಂಬುದಾಗಿ ನೀವೆಲ್ಲರೂ ಕೂಡ ಕಣ್ಣಾರೆ ನೀವು ನೋಡಿದ್ದೀರಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮಾತುಗಳು, ಈ ಭಾಷೆ ಈ ಯಾರಿಗೆ ಅರ್ಥ ಆಗ್ತದಪ್ಪ ಅಂತಂದ್ರೆ, ಯಾರು ಸಮಸ್ಯೆನ ಎದುರಿಸಿರ್ತಾರಪ್ಪ ಅಂತಂದ್ರೆ, ಯಾರು ಸಮಸ್ಯೆನ ಎದುರು ಹಾಕೊಂಡಿರ್ತಾರಪ್ಪ ಅಂತಂದ್ರೆ, ಯಾರು ಸಮಸ್ಯೆಗೆ ಮೀರಿ ದಾಟಿ ಹೋಗಿರ್ತಾರಪ್ಪ ಅಂತಂದ್ರೆ, ಆ ಸಮಸ್ಯೆ ಅಡಿಯಲ್ಲಿ ಎದುರುಗಡೆ ಯಾರು ಹೋಗ್ತಾ ಇರ್ತಾರಪ್ಪ ಅಂತಂದ್ರೆ ಅವ್ರಿಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ ಅಂತೇಳಿ ನನ್ನ ಮಾತುಗಳು ಅಂತ ಹೇಳಿರಿ. ಹಲ್ಲೆಲೂಯಾ. ನಾನು ಹೇಳುವಂತ ಒಂದೇ ಒಂದು ಮಾತೇನಪ್ಪ ಅಂತಂದ್ರೆ, ಕೊನೆಗೆ ನಾವೆಲ್ಲರೂ ಏನಾಗ್ತೀವಪ್ಪ ಅಂತಂದ್ರೆ, ದೇವರ ಮಕ್ಕಳಾದರೂ ಕೂಡ, ರಕ್ಷಣೆ ಹೊಂದಿದ್ರು ಕೂಡ, ವಿಶ್ವಾಸಿಗಳಾದರೂ ಕೂಡ, ನನಗೊಬ್ಬ ದೇವರಿದ್ದಾನೆ, ರಕ್ಷಕನಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿದ್ರು ಕೂಡ ನಾವು ಅನೇಕ ಸಲ ಏನಂತೀವಪ್ಪ ಅಂತಂದ್ರೆ, ಇದು ನನ್ನ ಕರ್ಮ, ಇದು ನನ್ನ ಹಣೆ ಬರನೇ ಇಷ್ಟೇ, ನನ್ನ ಮಕ್ಕಳ ಹಣೆ ಬರನೇ ಇಷ್ಟೇ, ನನ್ನ ಮಗಳ ಹಣೆ ಬರನೇ ಇಷ್ಟೇ, ನನ್ನ ಮಗನ ಹಣೆ ಬರನೇ ಇಷ್ಟೇ, ನನ್ನ ಹಣೆ ಬರನೂ ಇಷ್ಟೇ. ನಾವು ಕೊನೆಗೆ ಏನಾಗ್ತೀವಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರನ್ನು ಬಿಟ್ಟು ಬಿಡ್ತೀವಿ. ನಾವು ನೋಡ್ತೇವೆ, ಆ ಸಮಸ್ಯೆಯನ್ನು ಮೀರಿ ಎದುರಿಸುವಂತದ್ದನ್ನು ಬಿಟ್ಟು ಬಿಡ್ತೀವಿ. ಕೊನೆಗೆ ನಾವು ಎಲ್ಲಿ ಹೋಗ್ತೀವಪ್ಪ ಅಂತಂದ್ರೆ, ನನ್ನ ಹಣೆ ಬರ, ನನ್ನ ಕರ್ಮ ಅಂತ ಹೇಳಿ ನಾವು ಹೋಗ್ತೀವಿ. ಆದ್ರೆ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಒಬ್ಬ ಸಾಹುಕಾರನ ಹತ್ರ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾನೆ, ಕೂಲಿ ಕೆಲಸ. ಜಾಗ್ರತೆಯಿಂದ ಕೇಳ್ರಿ.
ಯಾರ್ಯಾರು ನನ್ನ ಕರ್ಮ ಅಂತ ಇದ್ರಿ, ಜಾಗ್ರತೆಯಿಂದ ನನ್ನ ಮಾತುಗಳನ್ನು ಕೇಳ್ರಿ. ಇವು ನೀವೆಲ್ಲ ಈ ಮಾತುಗಳು ನಿಮ್ಮ ಆತ್ಮೀಯ ಮೇಲಿಗಾಗಿ ಮಾತುಗಳಂತ ಹೇಳಿದ್ರು. ಒಬ್ಬ ವ್ಯಕ್ತಿ ಒಬ್ಬ ಸಾಹುಕಾರನ ಹತ್ರ ಕೂಲಿ ಮಾಡ್ತಾ ಇರ್ತಾನೆ. ಕೂಲಿ ಮಾಡುವಂತ ಸಂದರ್ಭದಲ್ಲಿ ಆತನು ಆ ಸಾಹುಕಾರನ ಹತ್ರ ಸ್ವಲ್ಪ ಸಾಲ ತೆಗೋತಾನೆ. ಯಾಕೆ ಸಾಲ ತಗೋತಾನಪ್ಪ ಅಂತಂದ್ರೆ, ಆತನ ಹೆಂಡತಿ ಇದ್ದಕ್ಕಿದ್ದಾಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾಳೆ. ಯಾವಾಗ ಹೆಂಡತಿ ಬಹಳ ಅನಾರೋಗ್ಯಕ್ಕೆ ಕಾಯಿಲೆಗೆ ತುತ್ತಾಗ್ತಾಳೋ ಅವಾಗ ಆ ಸಾಹುಕಾರನ ಹತ್ರ ಸಾಲ ಮಾಡಿ ಆಸ್ಪತ್ರೆಗೆ ತೋರಿಸ್ತಾನೆ. ಆ ಸಾಹುಕಾರನ ಹತ್ರ ಸಾಲ ಮಾಡಿ ಆಸ್ಪತ್ರೆಗೆ ತೋರಿಸ್ತಾನೆ. ಆತನು ಸಾಹುಕಾರನ ಹತ್ರ ಸಾಲ ಮಾಡಿ ಮಾಡಿ ಆಸ್ಪತ್ರೆಗೆ ತೋರಿಸ್ತಾ ಇದ್ರು. ಒಂದ್ ದಿವಸ ಏನಾಗ್ತಂದ್ರೆ ಹಠಾತ್ತಾಗಿ ಆತನ ಹೆಂಡತಿ ತೀರಿ ಹೋಗ್ತಾಳ್ರಿ. ಯಾವಾಗ ಹೆಂಡತಿ ತೀರಿ ಹೋಗ್ತಾಳೋ ಅವಾಗ ಗಂಡ ಒಬ್ಬಂಟಿಗನಾಗ್ತಾನೆ. ಗಂಡ ಒಬ್ಬಂಟಿಗನಾದಾಗ ಅವಾಗ ಸಾಲ, ಹೆಂಡತಿ ಕಾಯಿಲೆಗೋಸ್ಕರವಾಗಿ ಆಸ್ಪತ್ರೆಗೋಸ್ಕರವಾಗಿ ಮಾಡಿರುವಂತ ಸಾಲ ಸಾಹುಕಾರನ ಹತ್ರ ಹೆಚ್ಚಾಗಿ ಹೋಗ್ತದ. ಅವಾಗ ಸಾಹುಕಾರ ಏನ್ ಮಾಡ್ತಾನಪ್ಪ ಅಂತಂದ್ರೆ, ನೋಡಪ್ಪ ನಿನ್ ಸಾಲ ಜಾಸ್ತಿ ಆಗಿದೆ, ಅದಕ್ಕೆ ನೀನೇನ್ ಮಾಡಂತಂದ್ರೆ ನನ್ನಲ್ಲಿ ದುಡಿಲಿಕ್ಕೆ ನೀನ್ ಇರ್ಬೇಕೆಂಬುದಾಗಿ ಆತನು ಆ ವ್ಯಕ್ತಿ ಹೇಳ್ತಾನೆ. ಸರಿ, ಇನ್ನೇನು ಮಾರ್ಗ ಇಲ್ಲ, ಹೇಗಾದ್ರೂ ಸಾಲ ತೀರಿಸ್ಬೇಕಂತೇಳಿ ಆ ವ್ಯಕ್ತಿ ಹೋಗಿ ಆ ಸಾಹುಕಾರನ ಹತ್ರ ದುಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದುಡಿಲಿಕ್ಕೆ ಪ್ರಾರಂಭ ಮಾಡಿದಾಗ ಸಾಲ ಹೆಚ್ಚಾಗಿರೋದ್ರಿಂದ, ಸಾಲ ವಿಪರೀತವಾಗಿರೋದ್ರಿಂದ ಆ ಸಾಹುಕಾರ ಹೇಳ್ತಾನೆ ಆತನಿಗೆ, ನೋಡೋ ತಮ್ಮ, ನೀನು ಒಬ್ಬನೇ ದುಡಿದ್ರಿ ಸಾಲ ತೀರಂಗಿಲ್ಲ. ನೀವು ಒಬ್ಬವನೇ ದುಡಿದ್ರ ನೀನ್ ಮಾಡಿರುವಂತ ಸಾಲ ತೀರಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿನ್ಗೊಬ್ಬ ಮಗನಲ್ಲ, ಅವನಿಗೂ ತಂದು ಏನ್ ಮಾಡಂದ್ರೆ ನನ್ನ ಹೊಲದಲ್ಲಿ ಕೆಲಸಕ್ಕಿಡು, ಇಬ್ರು ಕೂಡಿ ದುಡಿರಿ ಎಂಬುದಾಗಿ ಆ ಸಾಹುಕಾರ ಹೇಳ್ತಾನೆ. ಹೇಳ್ದಂತ ಸಂದರ್ಭದಲ್ಲಿ ಆ ತಂದೆ, ಆ ಮಗನ ವಯಸ್ಸು 6 ವರ್ಷ ಇರ್ತದೆ. ಎಷ್ಟು ವರ್ಷ ರೀ? 6 ವರ್ಷದ ಮಗ ಇರ್ತಾನೆ. ಅವಾಗ ಆ ಸಾಹುಕಾರನಿಗೆ ಆ ತಂದೆ ಹೇಳ್ತಾನೆ, ಸಾಹುಕಾರ್ರೆ, ನನ್ನ ಮಗು ಇನ್ನೂ ಎಳೆ ಪ್ರಾಯದವನನ್ನ ರೀ, ಈ ಹೊಲದಲ್ಲಿ ಆತನು ದುಡಿಲಿಕ್ಕೆ ಹೇಗೆ ಸಾಧ್ಯ? ಆತನ ಸಾಲದಲ್ಲಿ ಹೇಗೆ ದುಡಿಲಿಕ್ಕೆ ಸಾಧ್ಯ? ನನ್ನ ಮಗ ಇನ್ನೂ ಚಿಕ್ಕವನಿದಾನ್ರಿ ಅಂತ ಹೇಳಿದಾಗ ಆ ಸಾಹುಕಾರ ಹೇಳ್ತಾನೆ, ಇಲ್ಲ ಇಲ್ಲ, ನೀನು ಒಬ್ಬನೇ ದುಡಿದ್ರೆ ನಿನ್ ಸತ್ರು ಕೂಡ ಸಾಲ ತೆರಂಗಿಲ್ಲ. ನಿನ್ ಮಗನನ್ನು ಕೂಡ ಜೊತೆ ತಂದು ನೀನು ಒಂದ್ ವೇಳೆ ದುಡ್ದೆಪ್ಪ ಅಂತಂದ್ರೆ ಅವಾಗ ಸಾಲಕ್ಕೆ ಏನಾದ್ರು ಒಂದು ಹಂತಕ್ಕೆ ಬರ್ತಂತಂದಾಗ ಅನಿವಾರ್ಯವಾಗಿ ಇನ್ನು ಮಾರ್ಗ ಇರ್ಲಾರ್ದೆ, ಬೇರೆ ದಾರಿ ಇರ್ಲಾರ್ದೆ ಆತನ ಏನ್ ಮಾಡ್ತಂದ್ರೆ ತನ್ನ ಮಗ 6 ವರ್ಷದ ಮಗನನ್ನು ಕೂಡ ತಂದು ಆ ಹೊಲದಲ್ಲಿ ದುಡಿಲಿಕ್ಕೆ ಇಡ್ತಾನೆ. ದುಡಿಲಿಕ್ಕಿಟ್ಟಂತ ಸಂದರ್ಭದಲ್ಲಿ ಆ ಸಾಹುಕಾರನಿಗೆ ಬಹಳಷ್ಟು ದನಗಳಿರ್ತವೆ, ಎಮ್ಮೆಗಳಿರ್ತವೆ. ಆ ಸಾಹುಕಾರ ಏನ್ ಮಾಡ್ತಾನಂದ್ರೆ ಈ ಹುಡುಗನಿಗೆ ದನಗಳ ಮತ್ತು ಎಮ್ಮೆಯನ್ನು ಕಾಯುವಂತ ಕೆಲಸ ಆತನಿಗೆ ಕೊಟ್ಬಿಡ್ತಾನ್ರಿ. ಯಾವಾಗ ಈ 6 ವರ್ಷದ ಹುಡುಗ ಬರೀ ಒಂದು ನಿಕ್ಕರ್ ಇಷ್ಟ, ಒಂದು ಬನೇನ್ ಅಷ್ಟೇ, ಅದು ಒಂದು ಬನೇನು, ಒಂದು ನಿಕ್ಕರ್ ಇಷ್ಟೇ ಆತನಿಗೆ. ಆತನು ಬೆಳಗ್ಗೆ ಎದ್ದು ಎಮ್ಮೆಗಳನ್ನು, ದನಗಳನ್ನು ಆತನು ಎಲ್ಲ ಅವುಗಳಿಗೆ ನೀರು ಹಿಡಿದು, ಅವುಗಳಿಗೆ ಮೈ ತೊಳೆದು ಶುಭ್ರ ಮಾಡಿ, ಅವುಗಳಿಗೆ ಏನಂದ್ರೆ ಅಡವೆ ಕಡೆ ಹೊಡ್ಕೊಂಡು ಹೋಗ್ಬೇಕಾತ. ಅದನ್ನು ಮುಗಿಸ್ಕೊಂಡು ತಿರುಗಿ ಬಂದು ಆತನು ಎಲ್ಲವುಗಳಿಗೆ ಆ ದೊಡ್ಡಿಯಲ್ಲಿ ಹಾಕಿ ಆತನು ತಿರುಗಿ ಅದೇ ದನಗಳ ಕೊಟ್ಟಿಗೆಯಲ್ಲಿ ಆತನು ಮಲಗಬೇಕು. ಊಹೆ ಮಾಡ್ಕೊಡ್ರಿ, ಆ ದನದ ಕೊಟ್ಟಿಗೆಯಲ್ಲಿ 6 ವರ್ಷದ ಹುಡುಗ ಪ್ರತಿನಿತ್ಯ ಮಲಗುವುದರಿಂದ ಆತನ ಮೈಯೆಲ್ಲ ಹುಳಗಳ ಕಡ್ದು, ಆತನ ಮೈಯೆಲ್ಲ ಒಂದು ಏನಂತಾರ ಮಚ್ಚರ್ ಎಲ್ಲ ಕಡ್ದು ಮೈಯೆಲ್ಲ ಏನದಾಗಿರ್ತಂದ್ರೆ ಗದು 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 ಎದ್ದು ರಕ್ತ ಕೀವು ಸೋರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ಆತನ ತಂದೆ ತನ್ನ ಮಗನು ಪಡುವಂತ ಪ್ರಯಾಸ, 6 ವರ್ಷದ ಮಗನು ದುಡಿಯುವಂತ ಕಷ್ಟಪಡುವಂತ ಪರಿಸ್ಥಿತಿ ತನ್ನ ತಂದೆ ಕಣ್ಣಿನಿಂದ ನೋಡ್ತಾನೋ, ಇದನ್ನ 6 ತಿಂಗಳು ನೋಡಿದ ನಂತರ ಆ ತಂದೆ ಕೂಡ ಸತ್ತೋಗ್ತಾನಂತ ಹೇಳಿರಿ. ಆವಾಗ ತಂದೆ ಇಲ್ಲ, ಈ ಕಡೆ ತಾಯಿ ಇಲ್ಲ. ಈಗ ಹುಡುಗ ಒಬ್ನೇ, ಆತನು ಸಾಹುಕಾರನ ಹತ್ರ ಗುಲಾಮನಾಗಿ ಆತನು ದುಡಿತಾ ಇದ್ದಾನೆ. ಒಂದ್ ದಿವಸ ಹೀಗೆ ಆತನು ಬೆಳಗ್ಗೆ, ಒಂದ್ ದಿವಸ ಹೀಗೆ ಆತನು ದಿನನಿತ್ಯ ಆತನು ಎಮ್ಮೆಗಳನ್ನು, ದನಗಳನ್ನು ತೆಗೆದುಕೊಂಡು ಆತನು ಕಲ್ಕತ್ತಾ, ಗೊತ್ತಲ್ಲ ಎಲ್ಲರಿಗೆ, ದೊಡ್ಡ ಸಿಟಿ ಕಲ್ಕತ್ತಾ. ಆ ಕಲ್ಕತ್ತಾದ ಹೊರ ವಲಯದಲ್ಲಿ ಆ ಹೊಲ ಇರ್ತದೆ. ಆ ಹೊಲಗಳಲ್ಲಿ ಈ ಎಮ್ಮೆಗಳನ್ನು, ದನಗಳನ್ನು ಆ ಹುಡುಗ ಹೊಡೆದುಕೊಂಡು ರೋಡಲ್ಲಿ ಹೋಗುವಂತ ಸಂದರ್ಭದಲ್ಲಿ ಎದುರುಗಡೆ ಕಾರಲ್ಲಿ ಕೂತ್ಕೊಂಡು ಮದರ್ ತೆರೇಸಾ ಒಬ್ಬರು ಎದುರುಗಡೆ ಬರ್ತಾರಂತ ಹೇಳಿ. ಮದರ್ ತೆರೇಸಾ ಅಂತೇಳಿ ಅವರು ಎದುರುಗಡೆ ಕಾರಲ್ಲಿ ಬರುವಾಗ ಆ ಹುಡುಗನ ನೋಡ್ತಾರೆ. ನೋಡಿ, ಅಯ್ಯೋ ಇಷ್ಟು ಚಿಕ್ಕ ಹುಡುಗ ಇದ್ದಾನೆ, ಮೈಯೆಲ್ಲ ರಕ್ತ ಸೋರ್ತಾ ಇದೆ, ಕೀವು ಸೋರ್ತಾ ಇದೆ, ಗಡ್ಡೆ ಆಗಿದೆ, ಈತನ ಪರಿಸ್ಥಿತಿ ಏನು ಅಂತೇಳಿ ಆ ಡ್ರೈವರ್ ಕಾರ್ ನಿಲ್ಲಿಸಿ ಆ ಹುಡುಗನ ಹತ್ರ ಹೋಗಿ, ಏನಪ್ಪಾ ನಿನ್ ಪರಿಸ್ಥಿತಿ, ಮೈಯೆಲ್ಲ ಹುಣ್ಣುಗಳಾಗಿದೆ,
ಹಾಕೊಳ್ಳೋಕೆ ಸರಿಯಾಗಿ ಬಟ್ಟೆ ಇಲ್ಲ, ಒಂದು ಚಡ್ಡಿ ಒಂದು ನಿಕ್ಕರ್ ಮಾತ್ರ ಇದೆ, ಇಷ್ಟೆಲ್ಲ ದನಗಳನ್ನು ತಗೊಂಡು ಹೋಗ್ತಾ ಇದೀಯಾ, ನಿಂದೇನು ಪರಿಸ್ಥಿತಿ, ನಿನ್ ಏನು ಪರಿಸ್ಥಿತಿ ಅಂತೇಳಿ ಆಕೆ ಕೇಳಿದಾಗ ಆ ಹುಡುಗ ಎಲ್ಲ ಹೇಳ್ತಾನ್ರಿ. ತನ್ನ ಕತೆ ಹೇಳಿದಾಗ ಆ ಮದರ್ ತೆರೇಸಾ ಹೇಳ್ತಾಳೆ, ಸರಿ ನೀ ನನ್ನ ಜೊತೆ ಬರ್ತೀಯ ಎಂಬುದಾಗಿ ಆಕೆ ಕೇಳ್ತಾಳೆ. ಅವಾಗ ಆ ಹುಡುಗ ಹೇಳ್ತಾನೆ, ಇಲ್ಲ ಅಮ್ಮ, ನಿಮ್ ಜೊತೆ ನನಗೆ ಬರಕ್ಕಾಗಲ್ಲ. ಒಂದ್ ವೇಳೆ ಬಂದಪ್ಪ ಅಂತಂದ್ರೆ ನಮ್ಮ ಸಾಹುಕಾರ ಸುಮ್ಮನೆ ಆತನು ಬಿಡಂಗಿಲ್ಲ. ನಾನು ನಮ್ಮ ತಂದೆ ಇನ್ನೂ ಕೂಡ ನಮ್ಮ ತಂದೆ ಜೀವಂತ ಇದ್ದಾಗ ಈ ಸಾಲದಿಂದ ಹೊರಗೆ ಬರ್ಬೇಕಂತೇಳಿ ನಮ್ಮ ತಂದೆ ಅವರ ಬಂಧುಗಳ ಹತ್ರ, ರಕ್ತ ಸಂಬಂಧಿಕರ ಹತ್ರ ಮನೆಗಳಿಗೆ ಹೋಗಿ ಬಾಗಿಲಿಗೆ ಹೋಗಿ ನನ್ನ ಒಬ್ಬನೇ ಮಗನಿಗೆ ದುಡಿಯ ಕೇಳ್ತಾ ಇದ್ದೇನೆ ಸಾಹುಕಾರ, ನನ್ನ ಒಬ್ಬನೇ ಮಗನಿಗೆ 6 ವರ್ಷದ ಮಗನಿಗೆ ಇವತ್ತು ಸಾಲದಲ್ಲಿ ದುಡಿಲಿಕ್ಕೆ ಸಾಹುಕಾರ ತೆಗೆದುಕೊಂಡು ಬಾ ಅಂತ ಹೇಳ್ತಾ ಇದ್ದೇನೆ ಅಂತೇಳಿ ಪ್ರತಿಯೊಬ್ಬರ ಸಂಬಂಧಿಕರ ಮನೆ ಬಾಗಿಲಿಗೆ ಹೋಗಿ ತಟ್ಟಿ ಅಯ್ಯ ನನಗೆ ಸ್ವಲ್ಪ ಹಣ ಸಹಾಯ ಮಾಡ್ರಿ, ಅಯ್ಯ ನನಗೆ ಸ್ವಲ್ಪ ಹಣ ಸಹಾಯ ಮಾಡ್ರಿ ಅಂತೇಳಿ ಕೇಳಿದಾಗ ಆ ಎಲ್ಲ ಸಂಬಂಧಿಕರು, ರಕ್ತ ಸಂಬಂಧಿಕರು, ಇದು ನಿನ್ನ ಕರ್ಮ, ಏನದ ಇದು ನಿನ್ನ ಕರ್ಮ, ಇದು ನಿನ್ನ ಹಣೆ ಬರೋದು, ಹೋಗು, ನಿನಗೆ ನಾವು ಸಹಾಯ ಮಾಡ್ಲಕ್ಕಾಗಲ್ಲ ಅಂತೇಳಿ ನಮ್ಮ ಬಂಧು ಬಾಂಧವರು ನಮ್ಮ ಕೈ ಬಿಟ್ಟಿದ್ದಾರೆ, ನಮ್ಮ ರಕ್ತ ಸಂಬಂಧಿಕರು ನಮ್ಮ ಕೈ ಬಿಟ್ಟಿದ್ದಾರೆ. ಕೊನೆಗೆ ನಮ್ಮ ತಂದೆ ಕೂಡ ಅವರು ಈ ಲೋಕ ಬಿಟ್ಟು ಹೋಗಿದ್ದಾರೆ. ಒಂದ್ ವೇಳೆ ನಾನ್ ನಿಮ್ ಜೊತೆ ಬಂದಪ್ಪ ಅಂತಂದ್ರೆ ಆ ಸಾಹುಕಾರ ಸುಮ್ಮನೆ ಬಿಡಂಗಿಲ್ಲ, ನಾನು ಬರಂಗಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಹುಡುಗನು ಹೇಳಿದಾಗ ಮದರ್ ತೆರೇಸಾ ಹೇಳ್ತಾರೆ, ಇಲ್ಲ ಹಣೆ ಬರ, ನನ್ನ ಹಣೆ ಬರ ಅಂತ ಹೇಳ್ತಾ ಇದೀಯಾ, ನಿನ್ನ ಹಣೆ ಬರವನ್ನು ಬದಲಾಯಿಸುವಂತ ದೇವ್ರಿಗೆ ಪರಿಚಯ ಮಾಡ್ಕೊಡ್ತೀನಿ, ಬರ್ತೀಯ ಎಂಬುದಾಗ ಆಕೆ ಕೇಳ್ತಾಳೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಹಣೆ ಬರ ಇಷ್ಟೇ, ನನ್ನ ಹಣೆ ಬರ ಇಷ್ಟೇ, ಇದು ನನ್ನ ಕರ್ಮ, ಇದು ನನಗೆ ಬಂದಿದೆ ಎಂಬುದಾಗಿ ನೀನು ಹೇಳ್ತಾ ಇದೆಯಲ್ಲ, ಆ ನಿನ್ನ ಹಣೆ ಬರವನ್ನು, ನಿನ್ನ ಕರ್ಮವನ್ನು, ನಿನ್ನ ಹಣೆ ಬರವನ್ನು ಬದಲಾಯಿಸುವಂತ ದೇವ್ರ ಹತ್ರ ನಿನಗೆ ಹೋಯ್ತೀನಿ, ಆ ದೇವ್ರ ನಿನಗೆ ಪರಿಚಯ ಮಾಡ್ಕೊಡ್ತೀನಿ, ನೀನು ಬರ್ತೀಯ ಎಂಬುದಾಗಿ ಕೇಳಿದಾಗ ಆ ಹುಡುಗ ಹೋಗ್ತಾನೆ ಅವ್ರ ಜೊತೆಗೆ. ನನ್ನ ಹಣೆ ಬರ ಬದಲಾಗಬೇಕು, ನನ್ನ ಕರ್ಮ ಬದಲಾಗಬೇಕು, ನನಗೆ ಅಂತ ಸ್ಥಿತಿ ಬೇಕಂತೇಳಿ ಯಾವಾಗ ಆ ಮದರ್ ತೆರೇಸಾ ಜೊತೆ ಹುಡುಗ ಹೋಗ್ತಾನೋ ಆ ಎಮ್ಮೆಗಳನ್ನು ಆ ಸಾಹುಕಾರಿಗೆ ಕಳಿಸ್ಬಿಡ್ತಾರೆ. ಈ ಹುಡುಗನಿಗೆ ತೆಗೆದುಕೊಂಡೋಗಿ ಫಸ್ಟ್ ಮದರ್ ತೆರೇಸಾ ಫಸ್ಟ್ ಏಡ್ ಮಾಡ್ತಾರೆ. ಎಲ್ಲ ಕೂಡ ರಕ್ತ ಸೋರುದನ್ನೆಲ್ಲ ತೊಳೆದು ಸ್ನಾನ ಮಾಡಿಸಿ, ಕಟಿಂಗ್ ಮಾಡಿಸಿ, ನೀಟಾಗಿ ಬಟ್ಟೆ ಹಾಕಿ ಆತನಿಗೆ ಶುಭ್ರ ಮಾಡಿ ಆತನಿಗೆ ಕೂಡಿಸ್ತಾರೆ. ಅದರ ಸಾಯಂಕಾಲ ಸಾಹುಕಾರ ಇವ್ರ ಹತ್ರ ಬರ್ತಾನಂತೇಳಿ. ಸಾಯಂಕಾಲ ಮದರ್ ತೆರೇಸಾ ಹತ್ರ ಬಂದು ಆತನ್ ಕೇಳ್ತಾನೆ, ಈ ಹುಡುಗ ನಾನು ಬಿಟ್ಬಿಟ್ರಮ್ಮ ಅಂತ ಕೇಳ್ತಾನೆ. ಅವಾಗ ಮದರ್ ತೆರೇಸಾ ಹೇಳ್ತಾರೆ, ಇಲ್ಲ ನಾನು ಇವನನ್ನು ಕಳ್ಸಕ್ಕಾಗಲ್ಲ ಎಂಬುದಾಗಿ ಹೇಳ್ತಾರೆ. ಇಲ್ಲ, ಇವನನ್ನು ಕಳ್ಸಕ್ಕಾಗಲ್ಲ ಅಂದ್ರೆ ನಾನ್ ಬಿಡಂಗಿಲ್ಲ, ಯಾಕಂದ್ರೆ ಇವ್ರಪ್ಪ ಸಾಲ ಮಾಡಿದ್ದಾನೆ, ಸಾಲ ಇನ್ನ ತೀರಿಸಬೇಕಾಗಿದೆ, ಅದಕ್ಕಾಗಿ ನಾನು ಇವನನ್ನು ಗುಲಾಮನನ್ನಾಗಿ ನಾನು ಇಟ್ಕೊಂಡಿದ್ದೇನೆ, ದುಡಿಯುವ ಆಳನ್ನಾಗಿ ಇಟ್ಕೊಂಡಿದ್ದೇನೆ, ಅದಕ್ಕಾಗಿ ನಾನು ಇವನನ್ನು ಬಿಡುವುದಿಲ್ಲ ಅಂತಂದ್ರೆ ಮದರ್ ತೆರೇಸಾ ಹೇಳ್ತಾರೆ, ಇಲ್ಲ ನಾನು ಈತನನ್ನು ನಿನ್ ಜೊತೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಆತನ ಹೇಳ್ತಾನೆ, ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಅಂತ ಹೇಳ್ತಾನೆ. ಆತನ ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಅಂತಂದಾಗ ನೀ ಹಾಕಪ್ಪ ಅಂತ ಹೇಳ್ತಾರೆ. ತಿರುಗಿ ಹೋಗಿ ಆತನು ಕೋರ್ಟಲ್ಲಿ ಕೇಸ್ ಹಾಕ್ತಾನೆ ಈ ಹುಡುಗನ ಮೇಲೆ. ಒಂದ್ ಕಡೆ ಕೇಸ್ ನಡೀತಾ ಇರ್ತದೆ, ಒಂದ್ ಕಡೆ ಈ ಹುಡುಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು, ಒಳ್ಳೆ ಎಜುಕೇಶನ್ ಕೊಟ್ಟು ಮತ್ತು ದೇವರ ಕುರಿತು, ರಕ್ಷಕ ಕುರಿತು, ಹಣೆ ಬರವನ್ನು ಬದಲಾಯಿಸುವಂತ, ಕರ್ಮವನ್ನು ಬದಲಾಯಿಸುವಂತ ದೇವರ ಕುರಿತು, ಯೇಸು ಕ್ರಿಸ್ತನ ಕುರಿತು ಈ ಒಂದು ಮದರ್ ತೆರೇಸಾ ಆತನಿಗೆ ಪರಿಚಯ ಮಾಡಿಕೊಟ್ಟು ಉತ್ತಮವಾದ ಶಾಲೆಯಲ್ಲಿ ಆತನು ವಿದ್ಯಾಭ್ಯಾಸ ಕೊಟ್ಟು ಓದಿಸಿದ್ರಿಂದ ನಾವು ನೋಡ್ತೇವೆ. ನನ್ನ ಪ್ರೀತಿಯ ಮಕ್ಕಳೇ, ಇದು ಯಾವುದೋ ಪುಸ್ತಕದಲ್ಲಿ ಬರೆದಂತ ಕಥೆ ಅಲ್ಲ, ಇದು ಯಾವುದೋ ಒಂದು ಕಾಲದಲ್ಲಿ ಆಗಿ ಹೋದಂತ ಘಟನೆ ಕೂಡ ಅಲ್ಲ. ಪ್ರೆಸೆಂಟ್, ಈಗಲೂ ಕೂಡ ಪ್ರೆಸೆಂಟ್, ಇವತ್ತು ಕೂಡ ನೀವೊಂದ್ ವೇಳೆ ಕಲ್ಕತ್ತಾದಲ್ಲಿ ವೆಸ್ಟ್ ಬೆಂಗಾಲ್ ಅಂತಕ್ಕಂಥ ಒಂದು ದೇಶದಲ್ಲಿ ನೀವು ಹೋದ್ರಪ್ಪ ಅಂತಂದ್ರೆ ಆ ಒಂದು ಹುಡುಗ ಇವತ್ತು ಏನಾಗಿದ್ದಾನಪ್ಪ ಅಂತಂದ್ರೆ, ಆತನ ಹಣೆ ಬರ ಏನಾಗಿದೆಯಪ್ಪ ಅಂತಂದ್ರೆ, ಆತನ ಒಂದು 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 ಕರ್ಮ ಏನಾಗಿದೆಯಪ್ಪ ಅಂತಂದ್ರೆ, ಇವತ್ತು ವೆಸ್ಟ್ ಬೆಂಗಾಲ್ ಜಿಲ್ಲೆಗೆ ಆತನು DC ಆಗಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಏನಾಗಿದ್ದಾನೆ ಆತನು? ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ಗೆ ಆತನು DC ಆಗಿದ್ದಾನೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದಾನೆ. ಇವತ್ತು ಈ ಮಾತು, ಇವತ್ತು ಆ ವ್ಯಕ್ತಿ ಜೀವಂತವಾಗಿ ಆತನು ಸಾಕ್ಷಿಯಾಗಿದ್ದಾನೆ. ಆತನು ಹಣೆ ಬರ, ಆತನ ಕರ್ಮ ಬದಲಾಯಿಸುವಂತ ದೇವ್ರ ಹತ್ರ ಹೋಗಿದ್ದರಿಂದ ಇವತ್ತು ಆತನು ಕಲೆಕ್ಟರ್ ಆಗಿದ್ದಾನೆ, ಒಂದು DC ಆಗಿದ್ದಾನೆ. ನೀವು ಇದನ್ನು ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಗೂಗಲ್ ಅಲ್ಲಿ ಹೋಗಿ ಕಲ್ಲು ಅಂತೇಳಿ ಟೈಪ್ ಮಾಡ್ರಿ, ಆತನ ಚರಿತ್ರೆ ಪೂರ ನಿಮ್ಮ ಎದುರುಗಡೆ ಬರ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಆ DC ಹೆಸರೇನ್ರಿ?
ಕಲ್ಲು. ಇವತ್ತು ಕೂಡ ನಿಮ್ಮ ಮೊಬೈಲ್ನಲ್ಲಿ ಹೋಗಿ ನಿಮ್ಮ ಮನೆಗೆ ಹೋದ್ಮೇಲೆ ಕಲ್ಲು ಅಂತೇಳಿ ಟ್ಯಾಪ್ ಮಾಡಿ ಅದನ್ನು ರ್ಯಾಶ್ ಮಾಡ್ರಿ, ನಿಮ್ಮ ಎದುರುಗಡೆ ಆತನ ಒಂದು ಚರಿತ್ರೆ, ಆತನ ಒಂದು ಇತಿಹಾಸ, ಆತನ ಕಷ್ಟ, ಆತನ ಕಣ್ಣೀರು, ಆತನ ಒಂದು ಹಣೆ ಬರ ಯಾವ ರೀತಿ ಬದಲಾಯ್ತು ಅಂತೇಳಿ ಪೂರ್ತಿ ಆತನ ಬಯೋಗ್ರಫಿಯಲ್ಲಿ ಬರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಎಲ್ಲಿ ಒಂದು ಚಡ್ಡಿ ನಿಕ್ಕರ್ ಹಾಕೊಂಡಂತ ಹುಡುಗ, ಎಲ್ಲಿ ಮೈಯೆಲ್ಲ ಹುಣ್ಣಾಗಿ ಕ್ಯೂ ಸೋರಿ ನನ್ನ ಬದುಕಿಷ್ಟೇ, ನನ್ನ ಜೀವನ ಇಷ್ಟೇ, ನನ್ನ ಹಣೆ ಬರ ಇಷ್ಟೇ ಎಂಬುದಾಗಿ ಹೇಳಿದಂತ ಆ ವ್ಯಕ್ತಿಯ ಒಂದು ಜೀವಿತ ಇವತ್ತು ಯಾವ ರೀತಿಗಿದೆಪ್ಪ ಅಂತಂದ್ರೆ ಆತನೊಬ್ಬ ಜಿಲ್ಲಾಧಿಕಾರಿಯಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂತ ನಿಮ್ಮ ಜೀವಿತದಲ್ಲಿ ಕೂಡ ಇವತ್ತು ನೀವು ಕೂಡ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದಾದ್ರೆ, ನೀವು ಕೂಡ ಯಾವುದೋ ಒಂದು ಸಮಸ್ಯೆ ಅಡಿಯಲ್ಲಿ ನೀವು ಕೂಡ ಇರೋದಾದ್ರೆ, ಖಂಡಿತವಾಗಿ ನೀವು ಕೂಡ ಇದು ನನ್ನ ಒಂದು ಹಣೆ ಬರ, ನನ್ನ ಕರ್ಮ ಅಂತೇಳಿ ನೀವು ಕೂಡ ತಿಳಿದುಕೊಳ್ಳೋದಾದ್ರೆ, ಖಂಡಿತವಾಗಿ ಇವತ್ತು ನೀವು ಹಣೆ ಬರವನ್ನು, ಕರ್ಮವನ್ನು ಬದಲಾಯಿಸುವಂತ ದೇವರ ಕುರಿತು, ಆತನ ಮಾತುಗಳ ಕುರಿತು, ಆತನ ಆಜ್ಞೆಗಳ ಕುರಿತು, ಆತನ ನಿಮಗೋಸ್ಕರವಾಗಿ ಮಾಡಿರುವಂತ ಪ್ರಣಾಳಿಕೆಗಳ ಕುರಿತು, ನಿಮಗೋಸ್ಕರವಾಗಿ ಆತನಲ್ಲಿರುವಂತ ಯೋಜನೆಗಳ ಕುರಿತು ನೀವು ಬಹಳ ಒಂದು ಎಚ್ಚರಿಕೆಯಿಂದ ಆತನ ಮಾತುಗಳನ್ನು ಕೇಳಿದ್ರಪ್ಪ ಅಂತಂದ್ರೆ ದೇವರು ನಿಮ್ಮ ಇತಿಹಾಸವನ್ನು ಆತನು ಬದಲಾಯಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ, ನಾವು ಓದಿರುವಂತ ವೇದ ಭಾಗದಲ್ಲಿ ನೋಡ್ತೇವೆ, ಇವತ್ತು ಅಲ್ಲಿ ಇಸ್ರಾಯೇಲರಿಗೆ ದೊಡ್ಡ ಒಂದು ಸಮಸ್ಯೆ ಅವರ ಎದುರುಗಡೆ ಇತ್ತು. ದೊಡ್ಡ ಸಮಸ್ಯೆ ಇತ್ತು ಅವರಿಗೆ. ಆ ಸಮಸ್ಯೆಯಿಂದ ರಾಜನಿಗೆ ಹೊರಗೆ ಬರ್ಲಕ್ಕಾಗ್ತಾ ಇಲ್ಲ, ಅಲ್ಲಿರುವಂತ ಸೈನಿಕರಿಗೆ ಹೊರಗೆ ಬರ್ಲಕ್ಕಾಗ್ತಿಲ್ಲ, ಅಲ್ಲಿರುವಂತ ಪ್ರಜೆಗಳಿಗೆ ಹೊರಗೆ ಬರ್ಲಕ್ಕಾಗ್ತಿಲ್ಲ. ಅವರೆಲ್ಲರೂ ಕೂಡ ಎದೆ ಒಡೆದು ನೀರಾಗ ಹೋಗಿದ್ದಾರೆ. ನಮ್ಮ ಬದುಕು ಇಷ್ಟೇ ಎಂಬುದಾಗಿ ಅವರು ಅಲ್ಲಿ ಅವರ ಒಂದು ಜೀವಿತದಲ್ಲಿ ನೊಂದುಕೊಳ್ತಾ ಇದ್ದಾರೆ. ಎದೆ ಒಡೆದು ಹೋದ್ರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ನನ್ನ ಪ್ರೀತಿದವರ ಮಕ್ಕಳೇ, ಇವತ್ತು ನಾವು ನೋಡ್ತೇವೆ, ಆ ಎದೆ ಒಡೆದಂತ, ಆ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಂತ ಆ ಜನರ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ, ಆತನು ದಾವೀದನೆಂಬುದನ್ನು ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅಲ್ಲಿ ಯಾರು ಬರ್ತಾರೆ? ಅಲ್ಲಿ ದಾವೀದನು ಬರ್ತಾನೆ. ದಾವೀದನ ಯಾಕೆ ಬರ್ತಾನಪ್ಪ ಅಂದ್ರೆ, ನಾನು ಮೊದಲೇ ಹೇಳಿದೆ, ಡೈಲಿ ರೂಟೇಷನ್ ನಮ್ದು ಹೆಂಗಿರ್ತದೆ ಹಂಗೆಲ್ಲ ಒಂದೇ ದಿನ ಡೈಲಿ ಇರಂಗಿಲ್ಲ, ಒಂದೊಂದು ದಿನ ಬದಲಾಗ್ತದೆ. ನೆನ್ಪಿಟ್ಕೋರಿ, ದಾವೀದನ ರೂಟೇಷನ್ ಏನಿತ್ತಂದ್ರೆ ಡೈಲಿ ಹೇಳೋದು, ಕುರಿ ತಗೊಳ್ಳೋದು, ಅಡವಿಗೆ ಹೋಗೋದು, ಇಷ್ಟೇ ಇತ್ತು ಅವನ ಕೆಲಸ. ಆದ್ರೆ ಆ ದಿವಸ ಆತನ ತಂದೆ ಕರೆದೇನು ಹೇಳ್ತಂದ್ರೆ, ಈ ದಿವಸ ನೀನೇನ್ ಮಾಡು, ಯುದ್ಧ ರಂಗಕ್ಕೆ ಹೋಗಿ ನಿಮ್ಮ ಅಣ್ಣ ತಮ್ಮಂದಿರಿಗೆ ಊಟ ಕೊಟ್ಟು ಅವ್ರ ಕ್ಷೇಮ ಸಮಾಚಾರವನ್ನು ನೀವು ತಿಳ್ಕೊಂಡು ಬಾ ಅಂತೇಳಿ ಅವ್ರ ತಂದೆ ಕಳಿಸ್ತಾನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ದಾವೀದನು ತನ್ನ ಕುರಿಗಳನ್ನು ಕಾಯುವರಿಗೆ ಒಪ್ಪಿಸಿ ಆತನ ಎಲ್ಲಿಗೆ ಹೋಗ್ತಾನ್ರಿ? ಯುದ್ಧ ಭೂಮಿಗೆ ಹೋಗ್ತಾನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಯುದ್ಧ ಭೂಮಿಗೆ ಹೋದಂತ ಸಂದರ್ಭದಲ್ಲಿ ಆತ ನೋಡಿದಂತ ಸನ್ನಿವೇಶ ಏನಪ್ಪಾ ಅಂತಂದ್ರೆ, ರಾಜ ಎದೆ ಹೊಡಿತಾ ಇದ್ದೇನೆ, ಸೈನಿಕರು ಎದೆ ಹೊಡಿತಾ ಇದ್ರೆ, ಇಸ್ರಾಯೇಲರು ಎದೆ ಹೊಡಿತಾ ಇದ್ರೆ, ಎಲ್ಲರೂ ಭಯ ಪಡ್ತಾ ಇದ್ರೆ, ಆ ಸಮಸ್ಯೆನ ಎದುರಿಸಲಿಕ್ಕೆ ಯಾರಿಗೂ ಕೂಡ ಶಕ್ತಿ ಇಲ್ಲ. ಆದ್ರೆ ನಾವು ನೋಡ್ತೇವೆ, ಈ ದಾವೀದನ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಈ ಒಂದು ಸುನ್ನತಿ ಇಲ್ಲದಂತ ಈ ಒಂದು ಫಿಲಿಷ್ಟನು ಜೀವಸ್ವರೂಪನಂತ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಇವನಿಗೆ ಎಷ್ಟು ತಾಕತ್ತು, ಎಷ್ಟು ಶಕ್ತಿ ಇವನಿಗೆ, ಇವನನ್ನು ಹೊಡೆದು ಇವನನ್ನು ಕೊಂದು ಸಾಯಿಸುವನಿಗೆ ಏನ್ ಸಿಗ್ತದೆ ಎಂದಾಗ ಆತನ ಕೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದ್ಸಲ ಆಲೋಚನೆ ಮಾಡ್ರಿ, ಅಲ್ಲಿದ್ದವರೆಲ್ಲ ಗೊಲ್ಯಾತನಿಗೆ ಹೆಂಗ್ ನೋಡ್ಲತ್ತಾರಪ್ಪ ಅಂತಂದ್ರೆ, ಹೆಂಗ್ ನೋಡ್ಲತ್ತಾರ? ಅಲ್ಲಿದ್ದವರೆಲ್ಲ ಗೊಲ್ಯಾತನಿಗೆ ಹೆಂಗ್ ನೋಡ್ಲತ್ತಾರ? ಭಯದಿಂದ ನೋಡ್ಲತ್ತಾರ. ಎಲ್ಲರೂ ಭಯ ಪಡ್ಲತ್ತಾರ ಆತನಿಗೆ. ಆದ್ರೆ ದಾವೀದ ಮಾತ್ರ ಗೊಲ್ಯಾತನ ನೋಡ್ತಾ ಇಲ್ಲ, ಗೊಲ್ಯಾತನ ತರುವಾಯ ಇರುವಂತದ್ದನ್ನು ನೋಡ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಇವರೆಲ್ಲರೂ ಈ ಗೊಲ್ಯಾತನ ಒಬ್ಬ ಸಮಸ್ಯೆ ನಮಗನ. ಇಸ್ರಾಯೇಲ್ ರಾಜರ ಏನ್ ಹೇಳ್ತಂದ್ರೆ, ಈ ಗೊಲ್ಯಾತ ನಮಗ ದೊಡ್ಡ ಸಮಸ್ಯೆ ಅಂತ ಗೊಲ್ಯಾತನಲ್ಲಿ ಸಮಸ್ಯೆ ನೋಡ್ತಾ ಇದ್ರ. ಆದ್ರೆ ದಾವೀದ ಏನ್ ಮಾಡ್ತಾ ಇದ್ದಾನಂದ್ರೆ, ಗೊಲ್ಯಾತನಲ್ಲಿ ಜಯ ನೋಡ್ತಾ ಇದ್ದಾನೆ, ಗೊಲ್ಯಾತನಲ್ಲಿ ಬಹುಮಾನ ನೋಡ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ದಾವೀದನ ಕೇಳ್ತದನ, ಜೀವ ಸ್ವರೂಪನಂತ ಸೈನ್ಯವನ್ನು, ದೇವರ ಸೈನ್ಯವನ್ನು ಹೀಯಾಳಿಸುವಂತ ಇವನಿಗೆ ಕೊಂದರೆಗೆ ಏನ್ ಸಿಕ್ತದಂತ ಆತನ ಕೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅವ್ರೇನ್ ಮಾಡ್ಲತ್ತಾರ? ಅವ್ರು ಭಯ ಪಡ್ಲತ್ತಾರ. ಗೊಲ್ಯಾತನನ್ನು ಸಮಸ್ಯೆಯಾಗಿ ನೋಡ್ಲತ್ತಾರ ಅವರು. ಆದ್ರೆ ಈ ಗೊಲ್ಯಾತಕ್ಕೆ ದಾವೀದ ಹೆಂಗ್ ನೋಡ್ಲತ್ತಾನ್ರಿ? ಬಹುಮಾನವಾಗಿ ನೋಡ್ಲತ್ತಾನ ಅಂತೇಳಿ. ಹಲ್ಲೆಲೂಯಾ. ಇದು ದೇವ್ರು ನನ್ ಕೊಟ್ಟಂತ ಅವಕಾಶ. ಈ ಗೊಲ್ಯಾತನಿಗೆ ಹೊಡೆಯುವುದು ನನಗೊಂದು ಅವಕಾಶ. ಅಂದ್ರೆ ಇವತ್ತು ಎಷ್ಟು ಜನ ವಿಶ್ವಾಸಿ ಮಕ್ಕಳು ನಾವು ದೇವ್ರ ಮಕ್ಕಳಾಗಿದ್ದೀವಿ. ವಿಶ್ವಾಸಿ ಮಕ್ಕಳಾದ್ಮೇಲೆ ಕಷ್ಟಗಳು ಬಂದಾಗ, ಶ್ರಮೆಗಳು ಬಂದಾಗ, ಈ ದೇವರಿದು ನನಗೊಂದು ಅವಕಾಶ ಕೊಟ್ಟನ ಅಂತೇಳಿ ಎಷ್ಟು ಜನ ತಿಳ್ಕೊತೀರಿ? ಹಲ್ಲೆಲೂಯಾ. ಒಬ್ಬ ಸಿಸ್ಟರ್ ಕೈ ಎತ್ತಿದ್ದಾರೆ, ಇಬ್ರು ಕೈ ಎತ್ತಿದ್ದಾರೆ.
ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ಬರ್ತಾವ, ಶ್ರಮೆಗಳು ಬರ್ತಾವ, ನಿಂದೆಗಳು ಬರ್ತಾವ, ಅವಮಾನಗಳು ಬರ್ತಾವ, ಕೆಲವೊಂದ್ಸಲ ಸೋಲುಗಳು ಕೂಡ ಬರ್ತಾವ. ಅಂತ ಸಂದರ್ಭದಲ್ಲಿ ನಾವು ರಕ್ಷಣೆ ಹೊಂದಿದ್ದೀವಲ್ಲ, ನಾವು ದೇವ್ರ ಮಕ್ಕಳಾಗಿದ್ದೀವಲ್ಲ, ದೇವರ ಆತ್ಮ ನಮ್ಮಲ್ಲಿದೆಯಲ್ಲ, ದೇವ್ರು ನಮ್ಮ ಜೊತೆ ಇರ್ತಾನಲ್ಲ, ಹಾಗಾದ್ರೆ ನಾವು ಇವತ್ತು ನಮ್ಮ ಎದುರಿರುವಂತ ಸಮಸ್ಯೆ ನಾವು ಭಯ ಪಡ್ತಾ ಇದ್ದೀವ? ನಮ್ಮ ಎದುರುಗಡೆ ಇರುವಂತ ಸಮಸ್ಯೆ ನೋಡಿ ನಾವು ಕುಗ್ಗಿ ಹೋಗ್ತಾ ಇದ್ದೇವ? ನಮ್ಮ ಎದುರುಗಡೆ ಇರುವಂತ ಸಮಸ್ಯೆ ನೋಡಿ ನನ್ನ ಕರ್ಮ ಅಂತ ಇದೀವ? ನಮ್ಮ ಎದುರುಗಡೆ ಇರುವಂತ ಸಮಸ್ಯೆ ನೋಡಿ ನನ್ನ ಹಣೆ ಬರ ಅಂತ ಇದೀವ? ಅಥವಾ ಈ ಸಮಸ್ಯೆಯಲ್ಲಿ ನನ್ನ ಬಹುಮಾನ ಇದೆ ಅಂತೇಳಿ ಯಾರು ಹೇಳ್ತಾ ಇದ್ರಿ? ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದಾವೀದನು ಗೊಲ್ಯಾತನ ಅಲ್ಲಿ ಆತನು ತನ್ನ ಬಹುಮಾನದ ರೀತಿಯಿಂದ ನೋಡೋದಂತೇಳಿ. ಹಲ್ಲೆಲೂಯಾ. ಇವತ್ತು ವಿಶ್ವಾಸಿ ಮಕ್ಕಳು ನಾವೆಲ್ಲರೂ ಕೂಡ ನಮಗೆ ಬರುವಂತ ಶ್ರಮೆಗಳು, ಕಷ್ಟಗಳು ಹೆಂಗ್ ನೋಡ್ಬೇಕಂದ್ರೆ ಬಹುಮಾನದ ರೀತಿಯಿಂದ ನೋಡ್ಬೇಕಂತೇಳಿ. ಹಲ್ಲೆಲೂಯಾ. ಏನ್ ನೋಡ್ಬೇಕ್ರಿ? ನಮ್ಗೆ ಬರುವಂತ ಶ್ರಮೆಗಳ, ಕಷ್ಟಗಳು ಬಹುಮಾನದ ರೀತಿಯಲ್ಲಿ ನಾವು ನೋಡ್ಬೇಕಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ವಿಶ್ವಾಸಿ ಮಕ್ಕಳಾಗಿರುವಂತ ನಾವು, ದೇವ್ರ ಮಕ್ಕಳಾಗಿರುವಂತ ನಾವು, ಶ್ರಮೆಗಳು ಬಂದಾಗ, ಕಷ್ಟಗಳು ಬಂದಾಗ ನಾವು ಯಾವ ರೀತಿಗೆ ಸ್ಪಂದನೆ ಮಾಡ್ತೀವಪ್ಪ ಅಂತಂದ್ರೆ, ಸ್ಪಂದನೆಯಲ್ಲಿ 3 ತರವಾದಂತ ವಿಧಾನಗಳು ಇರ್ತಾವ್ರಿ. ಯಾವ ರೀತಿಗೆ ಸ್ಪಂದಿಸ್ತಾರೆ? ಎಲ್ಲರ ಸ್ಪಂದನೆ ಒಂದೇ ರೀತಿ ಆಗಿರಂಗಿಲ್ಲ. ಈಗ ದಾವೀದನ ಸ್ಪಂದನೆ ಹೆಂಗದಂದ್ರೆ, ದಾವೀದನ ಮನಸ್ಸು ಹೆಂಗದಪ್ಪ ಅಂದ್ರೆ, ದಾವೀದನ ಆಲೋಚನೆ ಹೆಂಗದಂದ್ರೆ, ಇಲ್ಲಿ ನೋಡ್ತೀವಿ ಇಸ್ರಾಯೇಲರು ಗೊಲ್ಯಾತನನ್ನು ನೋಡಿದಾಗ ಭಯ ಪಡ್ತಾ ಇದ್ರು, ಮರಣ ನೋಡ್ತಾ ಇದ್ರು, ಮರಣ ನಮಗದಂತ ಇದ್ರು. ಅವರು ನೋಡುವಂತ, ಸ್ಪಂದಿಸುವಂತ ವಿಧಾನನೇ ಬೇರೆ ಅದ. ಆದ್ರೆ ದಾವೀದ ಅದನ್ನ ನೋಡುವಂತ ರೀತಿ ಹೆಂಗದ್ರಿ ಬೇರೆ. ಹಂಗೆ ಈ ಕಷ್ಟಗಳು ಬರ್ತಾವ ನೋಡ್ರಿ, ಕಷ್ಟಗಳು, ಶ್ರಮೆಗಳು ಬರ್ತಾವಲ್ಲ, ಬಂದಾಗ ಸ್ಪಂದಿಸುವಂತ ವ್ಯಕ್ತಿಗಳು ಒಂದೇ ರೀತಿ ಇರಂಗಿಲ್ರಿ. ನಾವು ಒಂದೇ ರೀತಿಯಿಂದ ಕಷ್ಟ ಬಂದಾಗ ಸ್ಪಂದಿಸಂಗಿಲ್ಲ. ಉದಾಹರಣೆಗೆ 3 ತರವಾದಂತ ಸ್ಪಂದನೆ ಇರ್ತಾವ. ಎಷ್ಟ್ರಿ? 3 ತರವಾದಂತ ವ್ಯಕ್ತಿಗಳು ಇರ್ತಾರೆ, 3 ತರವಾದಂತ ಗುಣಗಳು ಇರ್ತಾವ. ಕಷ್ಟ ಬಂದಾಗ ಹೆಂಗಿರ್ತಾರ ನೋಡ್ರಿ. ಇದೇ ಮೊದಲನೇ ಸಮಯ ಅಲ್ಲ, 11ನೇ ಅಧ್ಯಾಯದಾಗ ಒಬ್ಬ ವ್ಯಕ್ತಿ ಇಸ್ರಾಯೇಲರ ಬಳಿ ಬರ್ತಾನ್ರಿ. ಇಸ್ರಾಯೇಲರ ಬಳಿ ಬಂದು ಏನಂತಾನಂದ್ರೆ, ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಂತ ಸಂದರ್ಭದಲ್ಲಿ ಇವ್ರು ಏನಂತಾರ ಗೊತ್ತದ್ರಿ? ಇವ್ರು ಏನಂತಾರ? ಯುದ್ಧಕ್ಕೆ ಬಂದಂತವನಿಗೆ, ನಾಹೋಷನಿಗೆ ಇವ್ರು ಏನಂತಾರ ಅಂದ್ರೆ, ಆಯ್ತಪ್ಪ ಬರಾದ್ ಬಂದಿದೆ, ಈಗ ಏನ್ ಮಾಡಮ್ ಅಂದ್ರೆ ರಾಜಿ ಮಾಡ್ಕೊಳಮ್ ಅಂತಾರ. ಏನಂತಾರ? ಇದು ಒಂದು ಗುಂಪು. ಯಾರಿಗೂ ಕಷ್ಟ ಬರಲಿ, ಯಾರಿಗಾದ್ರೂ ಎದುರು ಸಮಸ್ಯೆ ಬರಲಿ, ನೀವು ನೋಡಿರ್ಬೇಕು ಬಹಳ ಮಂದಿ ಯಾರಾದ್ರೂ ನಮ್ಗೆ ಹೊಡ್ಯಕ್ ಬಂದ್ರು, ಬಯಕ್ ಬಂದ್ರು, ಜಗಳ ತೆಗಿಯಕ್ ಬಂದ್ರು ಅಂದ್ರೆ ಕೆಲವೊಬ್ಬರಿಗೆ ಎದುರಿಸ್ಲಕ್ ಶಕ್ತಿ ಇರಲಿ ಏನಂತ, ಹುಡಿತೇನಪ್ಪ, ಈಗ ಹುಡಿತೇನೆ, ಈಗ ಹುಡಿಯೋ ಯಾಕೆ ನೋಡತ್ತಿದ್ ಸುಮ್ನೆ, ಹುಡಿತೀನಿ ಅಂತಲ್ಲ, ಹುಡಿ ನೀ ಆಟೆ, ನೀ ಹುಡಿತಲ್ಲ, ನೀ ಹುಡಿ ಹಿಂಗ ಅಂತಾರ. ಕೇಳಿರಿ ಎದುರ್ಸ್ ಯಾಕೆ? ಇದು ಯಾವ್ದು ಗುಂಪಿದು, ಯಾವ್ದು ಬ್ಯಾಚ್ ಇದು? ಎದುರಿಸ್ಲಕ್ಕಾಗಲ್ಲ. ಇದು ಯಾವ ಗುಂಪ್ರಿ? ಇದು ರಾಜಿಯಾಗ ಗುಂಪ. ಅಲ್ಲಿ ನಾಹೋಷ ಬಂದವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರು ಹೇಳ್ತಿದ್ರ ಅವ ಬಂದ ತಕ್ಷಣ ಯುದ್ಧಕ್ಕೆ ಬಂದನ ಅಂತ ಹೇಳಿ ಇವ್ರು ಏನಂತಾರಂದ್ರೆ, ನಾವು ನಿನ್ನ ಸಂಗಟ ರಾಜಿ ಆತೀವಪ್ಪ, ಗುಲಾಮ್ ಆತೀವಪ್ಪ ಅಂತಾರ. ಅವ ಅಂತನ, ನೀವು ಗುಲಾಮ್ ಆದ್ರೆ ಬಿಡಲ್ಲ, ನಾ ಎಲ್ಲರೂ ನಿಮ್ದೊಂದು ಬಲಗಣ ಕಿತ್ತೀನಂತ. ನಾವು ಏನಂತನ್ರಿ ಅವ? ಹೋದ್ರಿ ಬೈಬಲ್ನಾಗ ಮೊದಲನೇ ಸಮಯ 11ನೇ ಅಧ್ಯಾಯ ನೋಡ್ರಿ. ಯಾರಾದ್ರೂ ತೆಗಿರಿ, ಮೈಕ್ ಇದ್ದವ್ರು ಹೋದ್ರಿ, ಮೈಕ್ ಇದ್ದವ್ರು ಹೋದ್ರಿ. ಮೊದಲನೇ ಸಮಯ 11ನೇ ಅಧ್ಯಾಯ ನೋಡ್ರಿ. ಮೊದಲನೇ ವಚನ, 2ನೇ ವಚನ ಓದಮ್ಮ. ಅಮೋನಿಯನಾದ ನಾಹಾಷನು ಹೊರಟು ಬಂದು ಯಾಬೇಷ್ ಗಿಲ್ಯಾದಿಗೆ ಮುತ್ತಿಗೆ ಹಾಕಲು ಯಾಬೇಷಿನವರು ಅವನನ್ನು ನೀನು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೋ, ನಾವು ನಿನ್ನ ಸೇವಕರಾಗುವೆವು ಎಂದರು ಎಂದು ಬೇಡಿಕೊಂಡರು. ಅದಕ್ಕೆ ಅವನು ಎಲ್ಲಾ ಇಸ್ರಾಯೇಲರನ್ನು ಅವಮಾನ ಪಡಿಸುವುದಕ್ಕಾಗಿ ನಾನು ಮೊದಲು ನಿಮ್ಮಲ್ಲಿ ಪ್ರತಿಯೊಬ್ಬರ ಬಲಗಣ್ಣನ್ನು ಕಿತ್ತು ಹಾಕುತ್ತೇನೆ. ಕೇಳಿದ್ರಿ? ಅವ ಯುದ್ಧಕ್ಕೆ ಬಂದ್ರೆ ಇವರು, ಇಲ್ಲಪ್ಪ ನಾವು ನಿಮಗೆ ಗುಲಾಮ್ ಆತೀವಿ, ರಾಜಿ ಆತೀವಿ, ನೀ ಏನ್ ಮನಸ್ಸು ಬಂದಂಗ ಮಾಡು, ಆಯ್ತು ನೀನ್ ಗುಲಾಮ ಕೆಲಸ ಮಾಡಿ ಇರ್ತೀವಿ ಅಂತ ಅಲ್ಲತ್ತಾರ ಇವರು. ಅವ ಏನಲ್ಲತ್ತನ, ಇಲ್ಲ ನೀವು ಬರೇ ಗುಲಾಮರಾದ್ರ ಆಟೆ ಇಲ್ಲ, ನಾ ಏನ್ ಮಾಡ್ತೀನಿ, ನೀವು ಒಬ್ಬರಿಗೆ ಹೊಸ ಮಂದಿ ಒಂದೊಂದು ಕಣ್ ಕಿತ್ತೀನಂತ ನಾವು. ಇದು ಯಾವ್ದು ಗುಂಪ್ರಿ? ಇದು ಹುಡಿ. ಏನ್ ಮಾಡು? ಹುಡಿತಂದ್ರೆ ಹುಡಿಯಪ್ಪ, ನಾ ಏನ್ ಬೇಡನಲ್ಲ. ಏನ್ ಮಾಡು? ಹುಡಿತಂದ್ರ
ಹುಡಿ ನಾ ಏನು ಮಾಡಲ್ಲ. ಇದು ಒಂದು ಬ್ಯಾಚ್. ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ ಆ ಕಷ್ಟ ಏನು ದೇವ್ರ ಮಕ್ಕಳೇ, ಮನುಷ್ಯರಿಗೆ ಬರಲ್ಲ ಅಂದ್ರೆ ನಾನು ಮರಕ್ಕೆ ಬರ್ತಾವ? ಬರ್ಲಿ. ಈ ಕಷ್ಟಗಳು ಮನುಷ್ಯರಿಗೆ ಬರಲ್ಲ ಅಂದ್ರೆ ನಾನು ಮರಕ್ಕೆ ಬರ್ತಾವ? ಅದಕ್ಕೆ ಬಂದಿವಕ್ಕೆಲ್ಲ ಬಾ ಅನ್ನೋದೇ ಬರ್ಲಿ. ಆದ್ರೆ ಎದುರಿಸ್ತೀನಿ ಅನ್ನೋದು ಮಾತಿರಲ್ಲ. ಇದು ಯಾವತ್ತು ಬ್ಯಾಚ್ ಇದು? ಯಾವ ಬ್ಯಾಚ್ ಇದು? 3 ಬ್ಯಾಚ್ ಹೇಳೇನಿ. ಇದು ಯಾವ ಬ್ಯಾಚ್ ಇದು? ಇದು ರಾಜಿ ಆಗ ಬ್ಯಾಚ್. ಇನ್ನೊಂದು ಬ್ಯಾಚ್ ಏನ್ ಮಾಡ್ತಂದ್ರೆ, ಸಮಸ್ಯೆ ಬಂದಾಗ ಒಂದು ಬ್ಯಾಚ್ ರಾಜಿ ಆಗ್ತದೆ, ಇನ್ನೊಂದು ಬ್ಯಾಚ್ ಏನ್ ಮಾಡ್ತದೆ ನೋಡ್ರಿ. 3ನೇ ವಚನ ಓದಮ್ಮ, 11:3. ಆಗ ಯಾಬೇಷಿನ ಹಿರಿಯರು ಅವನಿಗೆ 7 ದಿವಸಗಳವರೆಗೆ ತಡೆ. ಅಷ್ಟರೊಳಗೆ ನಾವು ಇಸ್ರಾಯೇಲರ ಎಲ್ಲಾ ಪ್ರಾಂತಗಳಿಗೆ ದೂತರನ್ನು ಕಳುಹಿಸುತ್ತೇವೆ. ನಮ್ಮನ್ನು ಒಂದು ವೇಳೆ ಯಾರು ರಕ್ಷಿಸದಿದ್ದರೆ ನಾವು ನಿನ್ನ ಬಳಿಗೆ ಹೊರಟು ಬರುವೆವು ಎಂದು ತಿಳಿಸಿದರು. 4ನೇ ವಚನ. ದೂತರು ಸೌಲನು ವಾಸವಾಗಿದ್ದ ಗಿಬೆಯಕ್ಕೆ ಬಂದು ಅಲ್ಲಿಯವರಿಗೆ ಈ ವರ್ತಮಾನವನ್ನು ತಿಳಿಸಲು ಎಲ್ಲರೂ ಗಟ್ಟಿಯಾಗಿ ಅಳತೊಡಗಿದರು. ಸಾಕಮ್ಮ. ಇದು ಯಾವ್ದು ಬ್ಯಾಚ್ ರೀ? ಈ ಸುದ್ದಿ ಕೇಳಿದ ತಕ್ಷಣ ನೀವು ಎಲ್ಲರಿಗೂ ಒಂದೊಂದು ಕಣ್ ತೆಗ್ದಿನ ಅಂತ ಸುದ್ದಿ ಬಂದ ತಕ್ಷಣ ಇವರೆಲ್ಲರೂ ಏನ್ ಮಾಡತ್ತಾರಂತ? ದೇವ್ರೇ, ನಾವು ಎಸಲ ಆಳಲ್ರಿ, ಮನ್ಯಾಗ ಆಳ್ತೀವಿ ಒಬ್ಬರೇ ಇದ್ದಾಗ. ನೀವು ಹತ್ತಿರಿ ಅನುಭವದ ಕಷ್ಟ ನೋಡಿ. ಯಪ್ಪ, ಇದು ನನಗೇ ಬರ್ಬೇಕಾಗಿತ್ತೇನು? ಯಪ್ಪ, ಇದು ನಾನೇ ಬಿದ್ದೀನೇನು ದೇವ್ರ ಕಣ್ಣಿಗೆ? ತಲಿ ಹುಡ್ಕೊಂಡು ಮನ್ಯಾಗ ಕುಂತ ಏನ್ ಮಾಡ್ತೀವಿ? ಕೆಲವೊಂದು ಇರ್ತಾವ ಸಮಸ್ಯೆ, ಹಂಗ ಅಳು ಬರ್ತದ ಏನ್ರಿ? ಇದು ಯಾವತ್ ಬ್ಯಾಚ್ ಇದು? ಸಮಸ್ಯೆಗೆ ಅಳು ಪರಿಹಾರ ಅಲ್ಲ. ಹಲ್ಲೆಲೂಯಾ. ಸಮಸ್ಯೆಗೆ ನೀನ್ ಎಟ್ಟೆ ತಲೆ ಜಜ್ಕೋ, ಎಟ್ಟೆ ಅಳು, ನಿನ್ನ ಮೂಗಿನಾಗ ಸುಂಬಳ ಖಾಲಿ ಆಗ್ತದ, ನಿನ್ನ ಕಣ್ಣಾಗಿ ನೀರ್ ಆತವ, ನಿನ್ ಸಮಸ್ಯೆಗೆ ಏನ್ ಸಿಗಲ್ಲ. ಇದು 2ನೇ ಬ್ಯಾಚ್. ಇದು ನೋಡ್ರಿ, ಒಳಗ ಬಿಕ್ಕಿ ಒಳಗಿಂದ ಡಸ್ಟ್ ಪೂರ ಹೊರಗೆ ಬರ್ತದ, ಅದೇ ಖಾಲಿ ಆಗ್ತದ, ಮತ್ತೇನು ಒಳ್ಳೇದಾಗಲ್ಲ ಅಲ್ಲಿ. ಇವರು ಈ ಸುದ್ದಿ ಕೇಳಿದ ತಕ್ಷಣ ಏನ್ ಮಾಡ್ತಾರಂತ? ನಾವು ಪ್ರೀತಿ ಬೇದವ್ರ ಮಕ್ಕಳೇ, ಇವರಿಗೂ ಕೂಡ ಆ ಸಮಸ್ಯೆ ಎದುರಿಸುವಂತ ಶಕ್ತಿ ಇವರಿಗೂ ಕೂಡ ಇಲ್ಲ. ಇದು 2ನೇ ಬ್ಯಾಚ್. 3ನೇ ಬ್ಯಾಚ್ ಒಂದಿರ್ತದ ನೋಡ್ರಿ, ಹೋದ್ರಿ. ಆಗ ಯೆಹೋವನ ಆತ್ಮವು ಸಾಕಮ್ಮ, ಹೋದಮ್ಮ. ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದಿತು. 11ನೇ ವಚನ. ಸೌಲನು ಬೆಳಗಿನ ಜಾವದಲ್ಲಿ ತನ್ನ ಜನರನ್ನು 3 ಪಾಲು ಮಾಡಿ ಅಮೋನಿಯರ ಪಾಳೆದೊಳಕ್ಕೆ ನುಗ್ಗಿ ಅವರನ್ನು ಮಧ್ಯಾಹ್ನದವರೆಗೆ ಹತ ಮಾಡಿದನು. ಹಲ್ಲೆಲೂಯಾ. ಮಧ್ಯಾಹ್ನದವರೆಗೆ ಅವನು ಏನ್ ಮಾಡ್ದನಂತ? ಇದು ಯಾವತ್ ಬ್ಯಾಚ್? ಇದು 3ನೇ ಬ್ಯಾಚ್. ಯಾವುದು? ಸಮಸ್ಯೆನ ಏನ್ ಮಾಡ್ತದ? ಈ 3 ಬ್ಯಾಚ್ನಾಗ ನೀವ್ ಯಾರಿದ್ದೀರಿ? ಸಮಸ್ಯೆ ಎಲ್ಲರಿಗೂ ಬರ್ತಾವ. ನಾ ಮೊದಲೇ ಹೇಳಿದೆ, ನಿಂತು ಹೇಳುವಂತ ನನಗೆ, ಕುಂತ್ ಕೇಳುವಂತ. ಸಮಸ್ಯೆ ಬೈಪಾಸ್ ಮಾಡಿ ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಮಸ್ಯೆ ಬರಬಾರ್ದು ನನ್ನ ಜೀವಿತದಾಗ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಮಸ್ಯೆ ಬರ್ತದ. ಬಂದಾಗ ಈ 3 ತರವಾದಂತ ರೆಸ್ಪಾನ್ಸ್ ಮಾಡುವಂತ ಜನ ಇರ್ತಾರ. ಸಮಸ್ಯೆ ಬಂದಾಗ ಒಬ್ಬರು ಏನ್ ಮಾಡ್ತಾರ? ರಾಜಿ ಆಗ್ತಾರ, ಹೊಡಿತಂದ್ರೆ ಹೊಡಿ ಅಂತಾರ. ಇನ್ನೊಬ್ರು ಏನಂತಾರ? ಗೊಳೋ ಅಂತ ಅಳ್ತಾರ. ಇನ್ನೊಬ್ರು ಏನ್ ಮಾಡ್ತಾರ? ಈಗ ನೀವು ಹೇಳ್ರಿ, ನೀವು ಯಾವ ಗುಂಪಿನಲ್ಲಿದ್ದೀರಿ? ಸಮಸ್ಯೆ ದೊಡ್ಡದ. ನಾನು ಇಲ್ಲಂತಲ್ಲ, ನಿಮ್ಮ ಕುಟುಂಬದಾಗ ಇರುವಂತ ಸಮಸ್ಯೆ ದೊಡ್ಡದ. ನಿಂತು ಹೇಳಂತ ವ್ಯಕ್ತಿಗೆ ಅದರ ಅರ್ಥ ಗೊತ್ತಾಗಲ್ಲ. ಯಾರು ಅನುಭವಿಸ್ತಾ ಇರ್ತಿರಲ್ಲ ನೀವು ನಿಮ್ಮ ಫ್ಯಾಮಿಲಿದಾಗ, ನಿಮ್ಮ ಕುಟುಂಬದಾಗ, ಅದು ನಿಮಗೆ ಬಹಳ ದೊಡ್ಡದಿರ್ತದ. ಆದ್ರೆ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಕಷ್ಟಗಳು ಬಂದಾಗ, ಶ್ರಮೆಗಳು ಬಂದಾಗ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವ ರೀತಿಗೆ ಸ್ಪಂದಿಸ್ತಾರಪ್ಪ ಅಂತಂದ್ರೆ, ನಾವು ಮೊದಲನೇ ಗುಂಪಿನ ಹಾಗಿರಬಾರ್ದು, 2ನೇ ಗುಂಪಿನ ಅವ್ರ ಹಾಗಿರಬಾರ್ದು. ನಾವು ಯಾವ ಗುಂಪಿನಾಗಿರ್ಬೇಕಪ್ಪ ಅಂತಂದ್ರೆ,
ಆ ಗುಂಪಿನಾಗ ಇವತ್ತು ನಾವು ಧ್ಯಾನ ಮಾಡಿದಂಥ ವ್ಯಕ್ತಿ ಯಾರು ಕಾಣಲತ್ತಾರಪ್ಪ ಅಂತಂದ್ರೆ, ಸೌಲನು ಕಾಣಲಾಗ್ಯಾನ, ಇಸ್ರಾಯೇಲರನು ಕಾಣಲಾಗ್ಯಾರ, ಸೈನಿಕರನ್ನು ಕಾಣಲಾಗ್ಯಾರ, ಅಲ್ಲಿ ಒಬ್ಬ ಮನುಷ್ಯ ಕಾಣಲತ್ತಾನ. ಆತನ ಯಾರ್ರೀ? ದಾವೀದನು. ಹಲ್ಲೆಲೂಯಾ. ಆತನು ಎಂತವನಪ್ಪ ಅಂತಂದ್ರೆ ಆತನ ಕುರಿತು ದೇವರ ಸಾಕ್ಷಿ ಹೇಳ್ತಾನ. ಕೀರ್ತನೆ 112ನೇ ಅಧ್ಯಾಯ. ಯಾರು ಫಾಸ್ಟ್ ಆಗಿ ಸ್ಪೀಡ್ ಆಗಿ ಮೈಕ್ ಇದ್ದಂಥವ್ರು ಮಾತ್ರ ಫಾಸ್ಟ್ ಆಗಿ ತೆಗೀರಿ. ಟೈಮ್ ಬಹಳ ಆಗ್ತದೆ, ನಿಮಗೂ ಬೆವರು ಬಿಡ್ತದೆ. ಇದು ಕಂಪ್ಲೀಟ್ ಮಾಡೋ ತನಕ ನಾನು ಬಿಡಂಗಿಲ್ಲ. ದಯವಿಟ್ಟು ಯಾರಾದರೂ ಓದ್ತೀರಾ? 6ನೇ ವಚನ 7ನೇ ವಚನ ಓದ್ರಿ. 112:6-7. ಅವನು ಎಂದಿಗೂ ಕದಲುವುದಿಲ್ಲ, ಅವನು ಎಂದಿಗೂ ಕದಲುವುದಿಲ್ಲ, ನೀತಿವಂತನನ್ನು ಯಾವಾಗಲೂ ನೆನೆಸುವವರು, ನೀತಿವಂತನನ್ನು ಯಾವಾಗಲೂ ನೆನೆಸುವರು, ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ, ಅವನಿಗೆ ಕೆಟ್ಟ ಸುದ್ದಿಯ ಕುರಿತು ಭಯ ಇರುವುದಿಲ್ಲ. ಯೆಹೋವನಲ್ಲಿ ಭರವಸವಿಟ್ಟಿರುವುದರಿಂದ, ಯೆಹೋವನಲ್ಲಿ ಭರವಸವಿಟ್ಟಿದ್ದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಮಕ್ಕಳಾಗಿರುವಂಥ ನಾವು, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವಜನರಾಗಿರುವಂಥ ನಾವು ಕೂಡ ಈ ಲೋಕದಲ್ಲಿ ಬರುವಂಥ ಶ್ರಮೆ, ಸಂಕಟಗಳಿಗೆ, ನಿಂದೆ, ಅವಮಾನಗಳಿಗೆ ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಬೈಪಾಸ್ ಮಾಡಿ, ಕ್ರಾಸ್ ಮಾಡಿ ನಾವು ಸೋತು ಹೋಗಬಾರ್ದು. ನಮ್ಮ ಜೀವಿತದಲ್ಲಿ ಸಮಸ್ಯೆಗಳನ್ನು ಏನು ಮಾಡ್ಬೇಕಂದ್ರೆ ಎದುರಿಸುವಂಥ ವ್ಯಕ್ತಿ ಆಗಿರ್ಬೇಕಂತೇಳಿ. ಹಲ್ಲೆಲೂಯಾ. ನಮ್ಮ ಮನಸ್ಸು ಸ್ಥಿರವಾಗಿರ್ಬೇಕಂತೇಳಿರಿ. ನಮ್ಮ ಮನಸ್ಸು ಯಾವಾಗಲೂ ದೃಢವಾಗಿರ್ಬೇಕಂತೇಳಿರಿ. ಪ್ರತಿಯೊಂದು ಸಮಸ್ಯೆ ಬಂದಾಗ ಆ ಸಮಸ್ಯೆನ ಎದುರಿಸುವಂಥ ಒಂದು ಸಾಮರ್ಥ್ಯ ಅದು ನಮ್ಮಲ್ಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ಈ ಮಾತುಗಳನ್ನು ಕೇಳುವಂತ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಿಮಗೂ ಕೂಡ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯಿಂದ ಹೊರಗಡೆ ಬರಲು ದೇವರು 3 ಸೂತ್ರಗಳನ್ನು ಆತ ನಿಮ್ಗೆ ಕೊಡ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಇಲ್ಲಿ ದಾವೀದನು ಕೂಡ ಆ ಒಂದು ದೊಡ್ಡ ಸಮಸ್ಯೆಯಿಂದ ತಾನು ಮಾತ್ರ ಹೊರಗೆ ಬರುವುದಲ್ಲದೆ ಇಸ್ರಾಯೇಲರೆಲ್ಲನೂ ಯಾವ ರೀತಿ ಆತನು ಹೊರಗೆ ತಂದನಪ್ಪ ಅಂತಂದ್ರೆ, ಆತನು ಉಪಯೋಗಿಸಿದಂತ 3 ಶ್ರೇಷ್ಠವಾದಂತ ಸೂತ್ರಗಳಿಂದ ಆತನ ಜೀವಿತದಲ್ಲಿ ದೊಡ್ಡ ಜಯವನ್ನು ಪಡೆದುಕೊಂಡು ನಮಗೆ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತೇಳಿ. ಹಲ್ಲೆಲೂಯಾ. ಹಾಗಾದ್ರೆ ಬನ್ನಿ ನನ್ನ ಪ್ರೀತಿದವರ ಮಕ್ಕಳೇ, ದಾವೀದನು ಇದ್ದಂತ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲು, ದಾವೀದನಲ್ಲಿದ್ದಂತ ಅಪಜಯಕ್ಕೆ ಜಯವನ್ನು ತರಲು ದೇವರು ಅಲ್ಲಿ ಇದ್ದಂತ ಒಂದು ಪರಿಸ್ಥಿತಿಯನ್ನು ಮಾರ್ಪಾಟು ಹೇಗೆ ತಂದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಎಲ್ಲರೂ ಭಯಪಡ್ತಿದ್ರೆ, ರಾಜನು ಭಯಪಡ್ತಿದ್ರೆ, ಸೈನಿಕರು ಭಯಪಡ್ತಿದ್ರೆ, ಈ ಇಸ್ರಾಯೇಲರ ಒಂದು ಸದಮಲ ಸ್ವಾಮಿಯನ್ನು ನಂಬಿರುವಂತ ಈ ಯೌವನಸ್ಥನಂತ ದಾವೀದನ ಮಾತ್ರ ಯಾಕೆ ಇಷ್ಟೊಂದು ಧೈರ್ಯಶಾಲಿಯಾಗಿದ್ದಾನ್ರಿ? ಆತನ ಹೇಳ್ತಿದ್ದೇನೆ ಸೌಲನ ಹತ್ರ ಹೋಗಿ, ಆತನ ಹೇಳ್ತಿದ್ದೇನೆ ರಾಜಕ್ಕೆ ಧೈರ್ಯ ಹೇಳ್ತಾನೆ, ಸಣ್ಣ ಹುಡುಗೋಗಿ, ರಾಜನೇ ನೀವು ಯಾರು ಕೂಡ ಈ ಒಂದು ಫಿಲಿಸ್ಟ್ ನಿಮಿತ್ತವಾಗಿ ಭಯ ಪಡಬೇಡ್ರಿ, ನಾನು ಆತನನ್ನು ಕೊಂದು ಇಸ್ರಾಯೇಲರ ಮಧ್ಯದಲ್ಲಿರುವಂತ ನಿಂದೆಯನ್ನು ತೊಲಗಿಸ್ತೇನೆ ಅಂತೇಳಿ ದಾವೀದ ಹೋಗಿ ರಾಜನಿಗೆ ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಈ ಒಂದು ಧೈರ್ಯಕ್ಕೆ ಕಾರಣ ಏನು? ಪರಿಪೂರ್ಣವಾಗಿ ದೇವರನ್ನು ನಂಬಿದ. ಓಕೆ, ಒಳ್ಳೆಯದು. ಮತ್ತ ದೇವರ ಮೇಲಿರುವಂತ ಸತತವಾದಂತ ನಂಬಿಕೆ ಒಂದು ಗುಡ್. ಮತ್ತ ಎಲ್ಲರೂ ಭಯಪಡ್ತಿದ್ರೆ, ಎದೆ ಬಿಡ್ತಿದ್ರೆ, ಈತನಲ್ಲಿ ಈ ಧೈರ್ಯ ಬರಲಿಕ್ಕೆ, ಈತನು ಧೈರ್ಯದ ಸಾಹಸ ಕೈ ಹಾಕ್ಲಿಕ್ಕೆ ಈತನಲ್ಲಿ ಏನು ಕಾರಣ? ಒಳ್ಳೆ ಗುಡ್ ಸಜೆಷನ್. ಸಮೀಪ ಬರ್ತಾ ಇದ್ರಿ. ವಿಜಯ್ ಕುಮಾರ್ ಏನೋ ಹೇಳ್ತಾ ಇದ್ದಾರೆ. ಎಡೆ ಬಿಡದೆ ಪ್ರಾರ್ಥನೆ ಮಾಡುವಂತ ಧನ್ಯಕರವಾದಂತ ಜೀವಿತ. ಓಕೆ, ಸುಧಾಕರ್ ಹೇಳ್ತಾ ಇದ್ದೇನೆ, ದೇವರು ದಾವೀದನ ಜೊತೆ ಇದ್ದುದರಿಂದ. ಕರೆಕ್ಟ್, ಲೇಟ್ ಆಗ್ತದೆ ನಾನು ಹೇಳ್ತೀನಿ. ನೀವೆಲ್ಲರೂ ಹೇಳಿರಲ್ಲ ಕರೆಕ್ಟ್, ಯಾರೂ ರಾಂಗ್ ಹೇಳಿಲ್ಲ. ನೀವೆಲ್ಲರೂ ಆನ್ಸರ್ ಹೇಳಿರಲ್ಲ, ಎಲ್ಲರೂ ರೈಟ್ ಆನ್ಸರ್ ಹೇಳಿರಿ, ಎಲ್ಲರೂ ಕರೆಕ್ಟ್ ಹೇಳಿರಿ. ಆದರೆ ಅದಕ್ಕಿಂತ ಪ್ರಾಮುಖ್ಯವಾದದ್ದು ಒಂದದ, ಅದು ಹೇಳ್ತೀನಿ ನಾನು ನಿಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಗೊಲ್ಯಾತನ ನೋಡಿ ಇಸ್ರಾಯೇಲ್ ಸೈನಿಕರು ಭಯ ಪಡ್ತಾ ಇದ್ದಾರೆ. ಅಭಿಷೇಕ ಇದ್ದಂತ ರಾಜ ಭಯಪಡ್ತಾ ಇದ್ದಾನೆ. ಆಫ್ಟರ್ ಆಲ್ ಒಬ್ಬ 13-14 ವರ್ಷದ ಹುಡುಗ ನಾನು ಆತನಿಗೆ ಕೊಲ್ಲುತ್ತೀನಿ ಅಂತ ಇಷ್ಟು ಧೈರ್ಯದ ಮಾತು ಹೇಳ್ತಾನಪ್ಪ ಅಂದ್ರೆ ಅದಕ್ಕೆ ಬಹಳ ಪ್ರಾಮುಖ್ಯವಾದಂತ ಕಾರಣ ಏನಪ್ಪ ಅಂತಂದ್ರೆ, ನೀವೆಲ್ಲರೂ ಹೇಳಿರುವಂತ ಉತ್ತರ ಸರಿನೇ, ಇದಕ್ಕಿಂತಲೂ ಇನ್ನೊಂದು ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ದಾವೀದನಿಗೆ ಇಷ್ಟೊಂದು ಧೈರ್ಯ ಬರಲು ನಾವು ನೋಡ್ತೇವೆ ಆತನಿಗೆ ದೇವರು ಮಾಡಿದಂತ ವಾಗ್ದಾನ ಎಂಬುದನ್ನು ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ವಾಗ್ದಾನ ದೇವರು ಆತನಿಗೆ ಮಾಡಿದಂತ ವಾಗ್ದಾನ? ನೀವು ಯಾವ ವಾಗ್ದಾನ ತಿಳ್ಕೊಳ್ತಾ ಇದ್ರಿ? ಡಿಸೆಂಬರ್ 31ನೇ ತಾರೀಕು ತಗೋತಿರಲ್ಲ ಆ ವಾಗ್ದಾನನ? ಅಥವಾ ಜನವರಿಯಲ್ಲಿ ಬಂದು ವಾಗ್ದಾನ ತಗೋತಿರಲ್ಲ ಆ ವಾಗ್ದಾನನ? ಅಥವಾ ಪಾಸ್ಟ್ರಿ ಯಾವಾಗೋ ನಿಮ್ ಬ್ಯಾಪ್ಟಿಸಮ್ ತೊಂದ ಕೊಡ್ತಾರಲ್ಲ ಆ ವಾಗ್ದಾನನ? ಅಥವಾ ಮನೆಗೆ ಬಂದು ಪಾಸ್ಟ್ರಿ ನಮಗೊಂದು ವಾಗ್ದಾನ ಕೊಡ್ರಿ ಅಂದ್ರೆ ವಾಗ್ದಾನ ಕೊಡ್ತಾರಲ್ಲ ಆ ವಾಗ್ದಾನನ? ಯಾವ ವಾಗ್ದಾನ ಅಂತ ತಿಳ್ಕೊಂಡಿದ್ದೀರಿ ನೀವು? ದಾವೀದನಿಗಿದ್ದಂತ ವಾಗ್ದಾನ ಏನು?
ನಾವು ನೋಡ್ತೇವೆ ದಾವೀದನಿಗೆ ಈ ಒಂದು ಯುದ್ಧ ಭೂಮಿಯಲ್ಲಿ ಆ ಒಂದು ರಣವೀರನ ಜೊತೆ ಆ ಸೈನ್ಯದಲ್ಲಿ ಗೆಲ್ಲಲು ಬಹಳ ಪ್ರಾಮುಖ್ಯವಾದಂತ ಒಂದು ದೊಡ್ಡ ವಾಗ್ದಾನ ಏನಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಯಾರಾದರೂ ಬನ್ನಿ ನನ್ನ ಜೊತೆ ಇದೇ ಮೊದಲನೇ ಸಮುವೇಲ್ ಪುಸ್ತಕ 16ನೇ ಅಧ್ಯಾಯ ನೋಡ್ರಿ. ಫಸ್ಟ್ ಸಾಮುವೇಲ್ ಮೊದಲನೇ ಸಮುವೇಲ್ ಪುಸ್ತಕ 16ನೇ ಅಧ್ಯಾಯ 16ನೇ ಅಧ್ಯಾಯದಲ್ಲಿ ದಯವಿಟ್ಟು ಯಾರಾದರೂ ಒಬ್ಬರು ಓದ್ತಿರಮ್ಮ 11ನೇ ವಚನ ಓದ್ರಿ. ಅನಂತರ ಸಮುವೇಲನು ಇಷಯನನ್ನು ನಿನ್ನ ಮಕ್ಕಳನ್ನೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು ಇವರೆಲ್ಲರಿಗಿಂತಲೂ ಚಿಕ್ಕವನೊಬ್ಬನಿರುತ್ತಾನೆ ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆಂದು ಉತ್ತರ ಕೊಟ್ಟನು. ಆಗ ಸಮುವೇಲನು ಅವನನ್ನು ಕರೆ ಕಳುಹಿಸಲು ಅವನು ಬರುವವರೆಗೆ ನಾವು ಊಟಕ್ಕೆ ಕೂತುಕೊಳ್ಳಬಾರದು ಅವನು ಬರುವ ತನಕ ನಾವು ಊಟಕ್ಕೆ ಕೂತುಕೊಳ್ಳಬಾರದು ಎಂದು ಹೇಳಲು ಇಷಯನು ಅವನನ್ನು ಕರೆತರಿಸಿದನು. ಅವನು ಕೆಂಬಣ್ಣದವನು ಸುಂದರ ನೇತ್ರದವನು ನೋಡುವುದಕ್ಕೆ ರಮಣೀಯನಾಗಿದ್ದನು. ಯೆಹೋವನು ಸಮುವೇಲನಿಗೆ ಎದ್ದು ಇವನನ್ನು ಅಭಿಷೇಕಿಸು. ಹಲ್ಲೆಲೂಯಾ ಹಲ್ಲೆಲೂಯಾ. ನಿಮ್ಮ ಬೈಬಲ್ ಅಂಡರ್ಲೈನ್ ಮಾಡ್ಕೊಡ್ರಿ. ಯೆಹೋವನು ಸಮುವೇಲನಿಗೆ ಎದ್ದು ಇವನನ್ನು ಅಭಿಷೇಕಿಸು ಅಂತೇಳಿ ಮಾತು ಹೇಳ್ದನಲ್ರಿ. ಈ ಮಾತು ಅರ್ಥ ಏನಪ್ಪಾ ಅಂತಂದ್ರೆ ಈತನನ್ನು ಇಸ್ರಾಯೇಲರ ಮೇಲೆ ದಾವೀದನನ್ನು ಇಸ್ರಾಯೇಲರ ಮೇಲೆ ರಾಜನಾಗಿ ಅಭಿಷೇಕಿಸು ಅಂತ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಅರ್ಥ ಐತ್ರಿ? ದೇವರೇನ್ ಹೇಳ್ತಾನಲ್ಲಿ? ಎದ್ದು ಈತನನ್ನು ಏನ್ ಮಾಡು, ಅಭಿಷೇಕಿಸು ಅಂತೇಳಿ ದೇವರು ಸಮುವೇಲ್ ಹೇಳಿದ ತಕ್ಷಣ ನಾವು ನೋಡ್ತೇವೆ ಯಾಕೆ ದೇವರು ಈತನ ಅಭಿಷೇಕ ಮಾಡಂತನಪ್ಪ ಅಂದ್ರೆ ಈತನು ಇಸ್ರಾಯೇಲರ ಮೇಲೆ ಆತನ ಏನಾಗ್ತಾನ, ರಾಜನಾಗ್ತಾನೆ ಎಂಬುದಾಗಿ ಹೇಳಿದಂತ ಮಾತು ಯಾರ ಕಿವಿಯಾಗಿತ್ತಿರೋದು? ದಾವೀದನ ಕಿವಿಯಾಗಿತ್ತು. ಅದಕ್ಕೆ ಎದುರು ಗೊಲ್ಯಾತನ 20 ಲಕ್ಷ ಜನ ಭಯ ಪಡ್ತಾ ಇದ್ರ, ದಾವೀದ ಮಾತ್ರ ಭಯ ಪಡ್ತಿಲ್ಲ. ಯಾಕಂದ್ರೆ ಈತನ ನನಗೆ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾ ಈತನಿಗೆ ಸಾಯಿಸಿ ಇಂಥವ್ರಿಗೆ ಎಷ್ಟೋ ಜನರಿಗೆ ಸಾಯಿಸಿ ಇಸ್ರಾಯೇಲ್ ದೇಶದ ಮೇಲೆ ರಾಜ ಆಗಿದ್ದೆ, ನನಗೆ ಹೆಂಗೆ ಸಾವು ಬರ್ತದ? ನಾನು ಮಾತಾಡ್ತಾ ಆಗ್ಲತ್ತದ ಕರೆಕ್ಟ್? ದಾವೀದನ ಜಯಕ್ಕೆ, ದಾವೀದನ ಸಮಸ್ಯೆ ಒಂದು ಎದುರು ಹಾಕೊಳ್ಳಿಕ್ಕೆ, ಆ ಸಮಸ್ಯೆಯಿಂದ ಜಯಿಸ್ಲಿಕ್ಕೆ, ಅನೇಕರಿಗೆ ಜಯ ಕೊಡ್ಲಿಕ್ಕೆ ಬಹಳ ಪ್ರಾಮುಖ್ಯವಾದಂತ ಕಾರಣಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದರ ಮಕ್ಕಳೇ, ದಾವೀದನಿಗೆ ದೇವರ ವಾಗ್ದಾನ ಆಯ್ತು ಅಂತ ಹೇಳಿರಿ. ಹಲ್ಲೆಲೂಯಾ. ನಿನ್ನ ರಾಜನಾಗ್ತೀಯ, ನಿನ್ನ ರಾಜನ ಮಾಡ್ತೇನೆ ಅಂದ್ರೆ ದೇವರು ಆತನಿಗೆ 16ನೇ ಅಧ್ಯಾಯದಲ್ಲಿ ಅಭಿಷೇಕ ಮಾಡಿದ್ದಾನೆ, 16ನೇ ಅಧ್ಯಾಯದಲ್ಲಿ ವಾಗ್ದಾನ ಕೊಟ್ಟಿದ್ದಾನೆ, 17ನೇ ಅಧ್ಯಾಯದಲ್ಲಿ ಸಮಸ್ಯೆ ಬಂದದ, ಮರಣ ಬಂದದ, ಅವಾಯಕ್ಕೆ ಭಯಪಡ್ತಾನೆ. ನಾವು ಬ್ಯಾಪ್ಟಿಸಮ್ ತೋರಿ, ವಾಗ್ದಾನ ತೋರಿ, ನಮ್ಮ ರಿಯಾಕ್ಷನ್ಗಳು ಹೆಂಗಿರ್ತಾವ? ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದಾವೀದನ ಜಯಕ್ಕೆ ನೀವು ಹಿಂಗ್ ಮಾಡ್ರಿ, ನಾನು ಹಿಂಗ್ ಮಾಡ್ತೀನಿ, ಆದ್ರೂ ಕೂಡ ಇನ್ನೂ 2 ಅವ. ದಯವಿಟ್ಟು ಕಳ್ಕೊಬೇಡ್ರಿ, ಇಂಥವು ಸಿಗಲ್ಲ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದಾವೀದನ ಒಂದು ಜಯಕ್ಕೆ ಮೊದಲನೇ ಸೂತ್ರ ಏನು? ದೇವರು ಕೊಟ್ಟಂತ ವಾಗ್ದಾನದ ಮೇಲೆ ಆತನಿಗೆ ಭರೋಸೆ ಐತ್ರಿ, ವಾಗ್ದಾನದ ಮೇಲೆ ಆತನಿಗೆ ನಂಬಿಕೆ ಐತ್ರಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಮ್ಮ ವಿಶ್ವಾಸಿ ಮಕ್ಕಳಾಗಿರುವಂತ ನಮಗೆ ದೇವರು ನಮಗೆಲ್ಲ ವಾಗ್ದಾನ ಕೊಟ್ಟನ್ರಿ ಅಣ್ಣ ಅಂತೀರೇನು ನೀವು? ಅಂತೀರೇನ್? ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರಿಗೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರಿಗೆ ಆತನ ವಾಗ್ದಾನ ಕೊಟ್ಟಿದ್ದಾನೆ ಅಂತ ಹೇಳಿರಿ. ವಾಗ್ದಾನ ಹೇಗೆ ಅದು ಪರಿಪೂರ್ಣ ಆಗ್ತದೆ ಅಂತಂದ್ರೆ, ಯಾರು ಪ್ರತಿದಿನ ಸತ್ಯವೇದವನ್ನು ಓದ್ತಾರೋ, ಯಾರು ಪ್ರತಿದಿನ ದೇವ್ರ ಜೊತೆ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತಾರೋ, ಯಾರು ಪ್ರತಿದಿನ ದೇವರ ಸ್ವರವನ್ನು ಕೇಳ್ತಾರೋ, ಯಾರು ಪ್ರತಿದಿನ ದೇವರ ಸ್ವರವನ್ನು ಆಲಿಸ್ತಾರೋ, ಯಾರು ಪ್ರತಿದಿನ ದೇವರೊಂದಿಗೆ ಸಂಬಂಧವನ್ನು ಬೆಳೆಸ್ತಾರೋ, ಅವ್ರಿಗೆ ಪ್ರತಿದಿನ ದೇವರು ತನ್ನ ಕೊಟ್ಟಂತ ವಾಗ್ದಾನದಿಂದ ಅವ್ರನ್ನ ಬಲಪಡಿಸ್ತಾನೆ ಹೋಗ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ಕೀರ್ತನೆ 112ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ, ಆತನು ಎಂದಿಗೂ ಕೂಡ ಆತನು ಕದಲುವುದಿಲ್ಲ ಅಂತ. ಹಲ್ಲೆಲೂಯಾ. ಕೆಟ್ಟ ಸುದ್ದಿಯ ಭಯವೇ ಆತನಿಗಿರುವುದಿಲ್ಲ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಅಕ್ಟೋಬರ್ 18 8ನೇ ತಾರೀಕು ನನ್ನ ಜೀವಿತದಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿ ನೀವೆಲ್ಲರೂ ನೋಡಿದ್ದೀರಿ. ಆದರೆ ಆ ದೊಡ್ಡ ಸಮಸ್ಯೆ, ಅದರಿಂದ ಹೊರಗಡೆ ಬರಲಿಕ್ಕೆ ದೇವರು ಕೊಟ್ಟಂತ ಕೀರ್ತನೆ 112ನೇ ಅಧ್ಯಾಯ 6ನೇ ವಚನ. ಯಾರಿಗೆ ವಾಗ್ದಾನ ಇರ್ತದೋ, ಯಾರಿಗೆ ವಾಗ್ದಾನದ ಮೇಲೆ ನಂಬಿಕೆ ಇರ್ತದೋ, ಅವರು ಕೆಟ್ಟ ಸುದ್ದಿಯ ಬಗ್ಗೆ ಅವ್ರಿಗೆ ಏನಿರಂಗಿಲ್ಲ,
ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂತ ನಿಮ್ಮೆಲ್ಲರಲ್ಲಿ ಕೂಡ ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರಬೇಕಪ್ಪ ಅಂತಂದ್ರೆ ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನಗಳ ಮೇಲೆ ನಿಮಗೆ ಏನಿರಬೇಕು? ನಂಬಿಕೆ ಇರಬೇಕಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಎರಡನೇದಾಗಿ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲು ದಾವೀದನ ಒಂದು ಜಯಕ್ಕೆ ಎರಡನೇ ಕಾರಣ ಏನೆಂಬುದಾಗಿ ದಯವಿಟ್ಟು ಯಾರಾದರೂ ಮೊದಲನೇ ಸಮಯಲ 17ನೇ 33ನೇ ವಚನ ಓದ್ತೀರಾ? ಮೊದಲನೇ ಸಮಯಲ ಪುಸ್ತಕ ಸೌಲನು ಅವನಿಗೆ, ನೀನು ಅವರೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧವೀರನು ಎಂದು ಹೇಳಿದನು. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿಕೊಂಡು ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೇನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೇನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಸ್ಟೀನಿಗೂ ಆಗಬೇಕು. ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಸ್ಟನ ಕೈಗೂ ತಪ್ಪಿಸುವನು ಎನ್ನಲು. ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಒಂದು ಸಮಸ್ಯೆಯಿಂದ ದಾವೀದನು ಎರಡನೇದಾಗಿ ಹೊರಗೆ ಬರಲು ದಾವೀದನ ಒಂದು ಜಯಕ್ಕೆ ಎರಡನೇ ಪ್ರಾಮುಖ್ಯವಾದಂಥ ಕಾರಣ ಏನಪ್ಪಾ ಅಂತಂದ್ರೆ, ಅಲ್ಲಿ ಸೌಲನ ಆತನಿಗೆ ಹೇಳ್ತಾ ಇದ್ದೇನೆ, ತಮ್ಮ ನೀನ್ ಸಣ್ಣವಿದ್ದಿ, ಆತನ ಜೊತೆ ಯುದ್ಧ ಮಾಡಕ್ಕಾಗಲ್ಲ, ಆತನ ಜೊತೆ ಹೋರಾಡ್ಲಕ್ಕಾಗಲ್ಲ, ಆತನ ಕತ್ತಿ ಹಿಂತದ್ದು, ಆತನ ಎತ್ತರ ಹಿಂತದ್ದು, ಅವ ಹಂಗ ಇವ ಹಿಂಗ, ನೀ ಬಾಳ ಸಣ್ಣವಿದ್ದಿ ಅಂತೇಳಿ ರಾಜ ಯಾರಿಗೆ ಹೇಳತ್ತನ್ರಿ? ದಾವೀದಿಗೆ ಹೇಳತ್ತಾನ. ಆದ್ರೆ ದಾವೀದ್ ಏನ್ ಹೇಳತ್ತಾನ ಗೊತ್ತದ್ರಿ? ರಾಜ, ನನ್ನ ತಂದೆಗಳ ಕುರಿಗಳನ್ನು ನಾನು ಅಡವಿಯಲ್ಲಿ ಕಾಯುವಂತ ಸಂದರ್ಭದಲ್ಲಿ ಕುರಿಗಳನ್ನು ಹಿಡಿದಕ್ಕೋಸ್ಕರವಾಗಿ ಕರಡಿ ಆಗಲಿ ಸಿಂಹ ಆಗಲಿ ಬಂದಾಗ ನಾನು ಹೋಗಿ ಅವುಗಳಿಂದ ಬಾಯಿಂದ ಮರಿಗಳನ್ನು ಏನ್ ಮಾಡ್ತಾ ಇದ್ದೆ? ಕಸ್ಕೊಳ್ತಾ ಇದ್ದೆ. ಕಸ್ಕೊಂಡ ಮೇಲ ಅವು ನನ್ನ ಮೇಲೆ ಒಂದ್ ವೇಳೆ ಹಿಂದಕ್ಕೆ ಬಂದುಪ್ಪ ಅಂತಂದ್ರೆ ನಾನು ಏನ್ ಮಾಡ್ತಾ ಇದ್ದ? ಗದ್ದ ಹಿಡಿದು ಅವುಗಳನ್ನ ಏನ್ ಮಾಡ್ತಾ ಇದ್ದ? ಹೊಡೆದು ಬಿಡ್ತಾ ಇದ್ದೆ. ಮುಂದಿನ ಮಾತು ನೆನ್ಪಿಟ್ಕೊರಿ. ನೆಕ್ಸ್ಟ್ ಅಲ್ಲಿ ದಾವೀದ್ ಏನಂತಾನಂದ್ರೆ, ಅಡವಿಯಲ್ಲಿ ಸಿಂಹದ ಮತ್ತು ಕರಡಿಯ ಊರುಗಳಿಂದ ತಪ್ಪಿಸಿದಂತ ದೇವರು, ಆವಾಗ ತಪ್ಪಿಸಿದಂತ ದೇವರು ಈವಾಗಲೂ ಕೂಡ ಆತನ ಏನ್ ಮಾಡ್ತಾನಂದ್ರೆ, ಹಲ್ಲೆಲೂಯಾ. ಈ ಮಾತಾಡ್ತಾ ಆಗ್ಲತ್ತರಿ. ದಾವೀದನ ಜೀವಿತದಲ್ಲಿ ಜಯಕ್ಕೆ ಎರಡನೇ ಪ್ರಾಮುಖ್ಯವಾದಂತ ಕಾರಣ ಏನಪ್ಪಾ ಅಂತಂದ್ರೆ, ನಾವು ನೋಡ್ತೇವೆ ದೇವರೊಂದಿಗಿರುವಂತ ಕೆಲವೊಂದು ಅನುಭವಗಳು. ಹಲ್ಲೆಲೂಯಾ. ಏನ್ರಿ? ದಾವೀದನು ಗೊಲ್ಯಾತನ ಎದುರು ನಿಂದಿರ್ಲಿಕ್ಕೆ, ಆ ಗೊಲ್ಯಾತನನ್ನು ಎದುರಿಸಲಿಕ್ಕೆ, ಆತನನ್ನು ಕೊಲ್ಲಲಿಕ್ಕೆ, ಆತನಿಗೆ ಬಂದಂತ ಧೈರ್ಯಕ್ಕೆ ಎರಡನೇ ಬಹಳ ಪ್ರಾಮುಖ್ಯವಾದಂತ ಕಾರಣ ಏನಪ್ಪಾ ಅಂತಂದ್ರೆ, ದಾವೀದನಿಗೆ ದೇವರೊಂದಿಗೆ ಇದ್ದಂತ ಕೆಲವೊಂದು ಅನುಭವಗಳಿದ್ದು. ಆತನಿಗೆ ಏನ್ ಅನುಭವ ಇತ್ತಪ್ಪ ಅಂತಂದ್ರೆ, ಅಡವಿಯಲ್ಲಿ ಕಳೆದ ಸಮಯದಲ್ಲಿ ನನಗೆ ಹೆಲ್ಪ್ ಮಾಡೋಣ, ಕಳೆದ ದಿನಮಾನಗಳು ನನಗೆ ಹೆಲ್ಪ್ ಮಾಡೋಣ, ಆ ಸಮಯದ ನನಗೆ ಹೆಲ್ಪ್ ಮಾಡೋಣ, ಈ ಸಮಯದಾಗ ಮಾಡಲ್ಲ. ಆವಾಗ ಮಾಡಿದಂತ ದೇವರು ಇವಾಗಲೂ ಕೂಡ ಏನ್ ಮಾಡ್ತಾನ ಅಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಸಮಸ್ಯೆ ಸುಳಿಯಿಂದ ನಾವು ಹೊರಗೆ ಬರ್ಬೇಕಂದ್ರೆ, ನಾವ್ ಯಾರೇ ಆಗ್ಲಿ, ಇವತ್ತು ನಾನಾಗ್ಲಿ ನೀವಾಗ್ಲಿ, ನಮ್ಮ ಜೀವಿತದಲ್ಲಿರುವಂತ ದೊಡ್ಡ ಸಮಸ್ಯೆ ಸುಳಿಯಿಂದ ನಾನು ನೀನು ಹೊರಗೆ ಬರ್ಬೇಕಪ್ಪ ಅಂತಂದ್ರೆ, ಬ್ಯಾಕ್ ಟೈಮ್, ಕಳೆದ ದಿನಮಾನಗಳಲ್ಲಿ ದೇವರು ನಮ್ಮನ್ನು ಯಾವ ರೀತಿಗೆ ಆತನು ಕಾಪಾಡಿದ್ದಾನೆ, ರಕ್ಷಿಸಿದ್ದಾನೆ, ಇಲ್ಲಿ ತನಕ ನಡೆಸಿದ್ದಾನೆ, ಎಷ್ಟೊಂದು ಅಪಾಯಗಳಿಂದ ಗಂಡಾಂತರದಿಂದ ನಾವು ತಪ್ಪಿಸಿದ್ದಾನೆ ಅಂತೇಳಿ ಅನುಭವಗಳು ನಮಗೆ ಧೈರ್ಯ ತರ್ತಾವ ಅಂತೇಳಿ. ಹಲ್ಲೆಲೂಯಾ. ಇಂಥ ಅನುಭವ ನಿಮ್ಮಲ್ಲಿದೆಯಾ? ಈ ನಂಬಿಕೆ ನಿಮ್ಮಲ್ಲಿದೆಯಾ? ದಾವೀದನಲ್ಲಿತ್ತು. ದಾವೀದನಲ್ಲಿ ಇಂಥ ಧೈರ್ಯ ಬರಲಿಕ್ಕೆ ಕಾರಣ ಏನಂದ್ರೆ, ಕಳೆದ ದಿನ ಅಡವಿಯಲ್ಲಿ ನನಗೆ ದೇವ್ರ ಏನ್ ಮಾಡೋಣ? ಅಂತ ಸಿಂಹದ ಬಾಯಿನ ತಪ್ಪಿಸಾನ, ಕರಡಿ ಬಾಯಿನ ತಪ್ಪಿಸಾನ, ಇವತ್ತೂ ಕೂಡ ನನಗೇನ್ ಮಾಡ್ತಾನ? ನಾವ್ ಈ ಮಾತು ಹೇಳಂಗಿಲ್ಲ, ನಾವಿದು ಹೇಳಂಗಿಲ್ಲ. ನಾವು ಹೇಳಲ್ಲ, ಇದು ನಾವು ಅಳ್ತೀವಿ. ಏನ್ರಿ? ನಮ್ದೊಂದು ಕೆಟ್ಟ ಚಾಳಿ ಏನ್ ಗೊತ್ತಾ? ನಮ್ದು ಕೆಟ್ಟ ಚಾಳಿ ಏನಂದ್ರೆ, ದೇವರು ಮಾಡಿವು ಎಲ್ಲ ಒಳ್ಳೆವ್ ಮರ್ತು ಬಿಡ್ತೀವ್ರಿ. ಹಿಂದಕ್ಕೆ ಏನೇನ್ ಮಾಡ್ಯಾನೆ ಅವೆಲ್ಲ ಏನ್ ಮಾಡ್ತೀವಿ? ಮರ್ತು ಬಿಡ್ತೀವಿ. ಸಮಸ್ಯೆಗಳವಲ್ಲ, ಅವು ಮಾತ್ರ ಮರಂಗಿಲ್ರಿ. ಏನ್ರಿ? ಅದು ಸಣ್ಣಾಗಿರ್ತಕ್ಕಿಂತ ನೋಡ್ರಿ ನೀವು, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಏಟ್ ನೆಂಪಿಟ್ಟಿರ್ತಾರ. ನಾ ಕೇಳಿನಿ, ನಾ ಹೆಂಗ್ ಬಿಡ್ತೀನಿ ತಂಗಿ ಅಕ್ಕಿಗೆ
ಕಿಲ್ಲಿ ದಗ 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 ಅಲ್ಲತ್ತದ ನನಗ. ಏನಲ್ಲತ್ತದ? ಬೆಂಕಿ ಹತ್ತದಿಲ್ಲಿ. ನಾನ್ ನೆಂಪಗದಂತ ತಿಳಿದಾಳೆ ಏನಕ್ಕೆ? ನಾ ಅಕ್ಕಿ ತೊಟ್ಟಲ್ ಮಾಡಿದಾಗ ಬಂಗಾರ ಒಯ್ದ, ಬೆಳ್ಳಿ ಒಯ್ದ, ತೊಟ್ಟಲು ಒಯ್ದ, ಎಲ್ಲ ಒಯ್ದ. ಅದೇನ್ ತಂದದೆ ನಮ್ಮನಿಗೆ ಬರಾಗ ಖಾಲೆ ಬಂದದ. ಕಿಲ್ಯದ ಎಲ್ಲದ? ಇವು ಮರೆಯಲ್ಲ ನಾವು. ಇವು ಭಾಳ ನೆನಪಿರ್ತಾವ ನಮ್ಗೆ. ಸಣ್ಣಗಿರ್ತಾಕ ಹಿಡಿದು ಹೋದ ವರ್ಷಿಂದು ಬೇಕಾದ್ರೆ 10 ವರ್ಷ ಹಿಡಿದು ಇನ್ನ ನೆನಪಿರ್ತಾ ಹಿಂಗೆ ಮಾಡ ನಾವು. ಇವು ನೆನಪಿರ್ತಾವ. ಆದ್ರೆ ದೇವ್ರು ಮಾಡಿವು ನೆನಪಿರ್ತಾವ್ರಿ. ಮಾತಾಡ್ರಿ, ನಾ ನಿಮ್ಮ ಜೊತೆ ಮಾತಾಡ್ತೀನಿ. ಬಿಸ್ಲಿಕ್ಕೆ ಕೇರ್ ಮಾಡ್ಬೇಡ್ರಿ. ಅದು ದಿನ ಬರ್ತದ ಹೋಗ್ತದ, ಅದ್ರ ಕೆಲಸ ಅದು ಮಾಡ್ತದೆ. ನಮ್ಮ ಕೆಲಸ ನಾವು ಮಾಡೋ, ಏನು ಮಾಡ್ಲಕ್ಕೆ ಬಂದೀವಿ ಅದು ಮಾಡಮಂತ. ಹೌದಲ್ಲ ಏನ್ರಿ? ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಎರಡನೇದಾಗಿ ನಮ್ಮ ಜೀವಿತದಲ್ಲಿ ಇವತ್ತು ನಾವು ಎದುರಿಸುವಂಥ ಸಮಸ್ಯೆ ಸುಳಿಂದ ಹೊರಗೆ ಬರಬೇಕಪ್ಪ ಅಂತಂದ್ರೆ ನಮ್ಗೆ ಏನಿರ್ಬೇಕಂದ್ರೆ ದೇವರೊಂದಿಗಿರುವಂಥ ಸ್ವ ಅನುಭವಗಳು ನಮಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಸ್ವ ಅನುಭವಗಳು ಯಾವಾಗ ನಮಗಿರ್ತಾವೋ, ದೇವ್ರು ಮಾಡಿರುವಂಥ ಕಾರ್ಯಗಳ ಒಂದು ನೆನಪು ಯಾವಾಗ ನಮಗಿರ್ತಾವೋ, ಅವು ನಮಗೆ ಏನು ಮಾಡ್ತಾವ ಅಂದ್ರೆ ಸಮಸ್ಯೆ ಜೊತೆ ಹೋರಾಡಲು ಧೈರ್ಯವನ್ನು ಕೊಡ್ತಾವ ಅಂತೇಳಿ. ಹಲ್ಲೆಲೂಯಾ. ಏನು ಕೊಡ್ತಾವ್ರಿ ಅವು? ಸಮಸ್ಯೆ ಜೊತೆ ಹೋರಾಡಲು ನಮಗೆ ಏನು ಕೊಡ್ತಾವು? ಧೈರ್ಯ ಕೊಡ್ತಾವ. ಮೊನ್ನೆ ಒಬ್ಬ ಬ್ರದರ್ ಹೇಳ್ತಾ ಇದ್ದಾರೆ ನನಗೆ, ಬ್ರದರ್ ನಾವು ನಮ್ಮ ಕಾರೇನೋ ಸ್ಟೇಟಾಗಿ ಹೋಗ್ತಾ ಇದೆ, ಆದ್ರೆ ಎದುರುಗಡೆ ಬರುವಂತ ಬಸ್ ಅಲ್ಲಿ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಆತನು ನನ್ನ ಎದುರುಗಡೆ ಬಂದು ಹಿಂಗ್ ಮಾಡ್ದ, ನಾ ಪೂರ್ತಿ ಕೆಳಗೆ ಹೋಗ್ದ. ಒಂದ್ ವೇಳೆ ಗಾಡಿ ನಮ್ಮ ಕಾರ್ ಏನದಪ್ಪ ಅಂದ್ರೆ ಸ್ವಲ್ಪ ಮಿಸ್ ಆದ್ರೆ ಕೆಳಗಡೆ ತಗ್ಗಿನಲ್ಲಿ ಬೀಳ್ತಾ ಇತ್ತು, ತುಂಬಾ ಅಪಾಯ ಆಗ್ತಾ ಇತ್ತು ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಹೌದಲ್ಲ? ಅನುಭವಗಳು, ಎಕ್ಸ್ಪೀರಿಯನ್ಸ್, ಇವೆಲ್ಲ ದೇವರು ನಮ್ಮನ್ನು ಯಾವ ರೀತಿಗೆ ಕಾಪಾಡ್ತಾನೆ, ನಾವು ಹೋಗುವಾಗ ಬರುವಾಗ ದೇವರು ನಮ್ಮನ್ನು ಯಾವ ರೀತಿಗೆ ಕಾಪಾಡ್ತಾನೆ ಅಂತೇಳಿ ಇಂಥ ಎಕ್ಸ್ಪೀರಿಯನ್ಸ್ಗಳು, ಇಂಥ ಅನುಭವಗಳು ನಮ್ಮ ಜೀವಿತದಲ್ಲಿ ಇದ್ದಪ್ಪ ಅಂದ್ರೆ ಇವು ಏನ್ ಕೊಡ್ತಾವಪ್ಪ ಅಂತಂದ್ರೆ, ಎದುರು ನಮ್ಗೆ ಸಮಸ್ಯೆ ಬಂತಂದ್ರೆ ಇವು ಅನುಭವಗಳು ನಮಗೆ ಧೈರ್ಯ ಕೊಡ್ತಾವ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿದವರ ಮಕ್ಕಳೇ, ಎರಡನೇದಾಗಿ ದಾವೀದನು ಜಯಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ನೋಡ್ತೇವೆ, ಆತನು ಆ ಒಂದು ಜಯದಲ್ಲಿ ಆತನು ಜಯವನ್ನು ಸಾಧಿಸ್ಲಿಕ್ಕೆ ಕಾರಣ ಅಂತಾರೆ ಗತ ಅನುಭವಗಳು. ಗತದಲ್ಲಿ ಜರುಗಿರುವಂತ ಅನುಭವಗಳು ಆತನ ಜೀವಿತದಲ್ಲಿ ಆ ಒಂದು ಸಮಸ್ಯೆಯನ್ನು ಎದುರಿಸಲು ಆತನಿಗೆ ಧೈರ್ಯ ಕೊಡ್ತು. ಮೊದಲನೇದಾಗಿ ದೇವರ ವಾಗ್ದಾನ ಆತನಿಗೆ ಧೈರ್ಯ ಕೊಡ್ತು. ಎರಡನೇದಾಗಿ ಗತ ಅನುಭವಗಳು, ಗತ ಕಾಲದಲ್ಲಿ ದೇವರು ಮಾಡಿದಂತ ಕಾರ್ಯಗಳು ಆತನ ಜೀವಿತದಲ್ಲಿ ನಾವು ನೋಡ್ತೇವೆ ಜಯಕ್ಕೆ ನಾಂದಿ ಆಯ್ತು ಎಂಬುದು ನೋಡ್ತೇವೆ. ಬನ್ನಿ, ಕೊನೆಯದಾಗಿ ನಾವು ಇನ್ನೊಂದು ಮಾತು ನೋಡಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಹೋಗೋಣ. ಬನ್ನಿ, ಯಾರಾದರೂ ಇದೇ ಮೊದಲನೇ ಸಮಯಲ್ ಪುಸ್ತಕ 17ನೇ 47ನೇ ವಚನ ಯಾರಾದರೂ ಓದ್ತೀರಾ? 17:47 ವಚನ ದಯವಿಟ್ಟು ಯಾರಾದರೂ ಬರ್ಬೋದ್ರಿ? ಯೆಹೋವನು ಈಟಿ ಕತ್ತಿಗಳಿಲ್ಲದೆ, ಯೆಹೋವನು ಈಟಿ ಮತ್ತು ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂದು ಇಲ್ಲಿ ಕೂಡಿ ಬಂದಿರುವವರಿಗೆಲ್ಲ ಗೊತ್ತಾಗುವುದು. ಇಲ್ಲಿ ಕೂಡಿ ಬಂದಿರುವವರಿಗೆಲ್ಲರಿಗೂ ಗೊತ್ತಾಗುವುದು. ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲದೆ, ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಆತನು ನಿಮ್ಮನ್ನು ನಮ್ಮ ಕೈಗೆ ಆತನು ಒಪ್ಪಿಸಿಕೊಡುವನು ಅಂದನು. ಹಲ್ಲೆಲೂಯಾ. ಏನಂತ ದಾವೀದ ಏನ್ ಹೇಳ್ತಾನಂದ್ರೆ, ನೀನಾದರೂ ನನ್ನ ಬಳಿ ಬರ ಹೆಂಗ್ ಬರಲ್ತಿದಿ? ಕತ್ತಿಯೊಡನೆ, ಈಟಿಯೊಡನೆ, ಭರ್ಜಿಯೊಡನೆ ನೀನ್ ನನ್ನೊಂದಿಗೆ ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದ್ದಿ. ಆದ್ರೆ ನನ್ನ ದೇವರು ಎಂತವಪ್ಪ ಅಂತಂದ್ರೆ ಈಟಿ ಕತ್ತಿ ಭರ್ಜಿಗಳಿಲ್ಲದೆ ಆತನ ನಮಗೆ ಜಯ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ದಾವೀದನ 3ನೇ ಜಯಕ್ಕೆ ಬಹಳ ಪ್ರಾಮುಖ್ಯವಾದಂತ ಶ್ರೇಷ್ಠವಾದಂತ ಕಾರಣ ಏನಪ್ಪಾ ಅಂತಂದ್ರೆ ತನ್ನ ದೇವರು ಆತನು ಸರ್ವಾಧಿಕಾರಿ ಎಂಬುದಾಗಿ ಆತನು ತಿಳ್ಕೊಂಡಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಆತನು ನನ್ನ ದೇವರು, ಆತನು ಸರ್ವಾಧಿಕಾರಿಯಾಗಿದ್ದಾನೆ. ನನ್ನ ದೇವರು ಸರ್ವಶ್ರೇಷ್ಠನಂತ ದೇವರಾಗಿದ್ದಾನೆ. ನನ್ನ ದೇವರು ಪರಾಕ್ರಮವುಳ್ಳಂತ ದೇವರಾಗಿದ್ದಾನೆ. ನನ್ನ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ದಾವೀದನು ಆತನು ನಂಬಿದ್ದರಿಂದ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನೀನಾದರೂ ಈಟಿಯಿಂದ, ಕತ್ತಿಯಿಂದ, ಭರ್ಜಿಯಿಂದ ನನ್ನ ಎದುರುಗಡೆ ಬರ್ತಾ ಇದೀಯಾ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರ ಅಂತ ಯೆಹೋವನ ನಾಮದಲ್ಲಿ ನಾನು ನಿನ್ನ ಜೊತೆ ಬರ್ತೀನಿ ಎಂಬುದಾಗಿ ಆತನ ಹೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಈಟಿ, ಕತ್ತಿ, ಭರ್ಜಿ ಇವು ಯಾವ ನಮ್ಮ ಕೆಲಸಕ್ಕೆ ಬರಂಗಿಲ್ಲ ಅಂತೇಳಿ. ಕೆಲವೊಬ್ರು ಅಂತಾರ, ಸಿಸ್ಟರ್ ಅವತ್ತು ನೀವು ಇದ್ರಂದ್ರೆ ಹಿಂಗೆ ಆತಿದ್ದಿಲ್ಲ ನೋಡ್ರಿ ಅಂತಾರ ಕೆಲವರು. ಕೇಳಿರಿ, ಬ್ರದರ್ ನೀವು ನಮ್ಮ ಸಂಗಟ ಇದ್ರಂದ್ರೆ ಅವತ್ತು ಹಿಂಗೆ ಆತಿದ್ದಿಲ್ಲ ನೋಡ್ರಿ.
ಅಂತಾರೆ ಕೆಲವರು, ಇನ್ನೊಬ್ಬ ಕೆಲವು. ಆವಾಗ ನನ್ನ ಹತ್ರ ಏನಾದ್ರೂ 50,000 ಇತ್ತಪ್ಪ ಅಂದ್ರೆ ಇವತ್ತಿಗೆ ಎಲ್ಲಿರ್ತಿದ್ನ? ಅವತ್ತ ಯಾವಾಗ ಅವಾಗ ಅವಾಗ ಬರೀ ಒಂದು 50,000 ಸಿಕ್ಕಿಲ್ರಿ. ಒಂದು 50,000 ಅವಾಗಿತ್ತಪ್ಪ ಅಂದ್ರೆ ಈಗ ನಾ ಏನ್ ಮಾಡ್ತಿದ್ದೆ ಎಲ್ಲೋ ಅವಾಗ. ಅವಾಗ ಅದು ಇದ್ರನ ಹಿಂಗಾತಿದ, ಅವಾಗ ಇದು ಇದ್ರನ ಹಿಂಗಾತಿದ, ಅವಾಗ ಅವ್ರು ನನ್ನ ಸಂಕಟ ಇದ್ರಂದ್ರೆ ಹಿಂಗಾತಿದ, ಅವಾಗ ಇವ್ರು ಇದ್ರಂದ್ರೆ ಅವ್ರು ಸಹಾಯ ಮಾಡಿದ್ರು, ಇವ್ರು ಸಹಾಯ ಮಾಡಿದ್ರಂದ್ರೆ ಅವ್ರು ಕೈ ಬಿಟ್ಟಿದ್ರಿಂದ ಆಯ್ತು, ಇವ್ರು ಕೈ ಬಿಟ್ಟಿದ್ರಿಂದ ಆಯ್ತು, ಅವ್ರು ಹಿಂಗೆ ಧೋಕಾ ಮಾಡಿದ್ರು, ಇವ್ರು ಹಿಂಗೆ ಮೋಸ ಮಾಡಿದ್ರು, ಅದಕ್ಕೆ ನಾ ಹಿಂಗಿದ್ದೀನ್ರಿ ಅಂತೇಳಿ ನಾವು ಅನೇಕ ಸಲ ಏನ್ ಮಾಡ್ತೀವಿ ಅಂದ್ರೆ ಸಮಸ್ಯೆ ಗೆಲ್ಲಲಿಕ್ಕೆ ನಮ್ಮ ಕೈಲಿಂದ ಆಗಲ್ಲ ಇದ್ದು ಅಂದ್ರೆ. ಗೊಲ್ಯಾತ ಕತ್ತಿ ಮೇಲೆ ಆಧಾರಗೊಂಡಿನು, ಬರ್ಜಿ ಮೇಲೆ ಆಧಾರಗೊಂಡಿನು, ಎಲ್ಲ ಕೂಡ ತನ್ನ ಶಕ್ತಿ ಮೇಲೆ ಆತನ ಆಧಾರಗೊಂಡಿನು. ಇವತ್ತು ನಾವು ವಿಶ್ವಾಸಿಗಳ ಅನೇಕ ಮಾತುಗಳು ಗೊಲ್ಯಾತನಂತೆ ಇರ್ತಾವ ನಾವು ಮಾತುಗಳು, ಹೌದಲ್ಲ? ನನಗೂ ಒಂದ್ಸಲ ರೈಲ್ವೇದಾಗ ಟಿಕೆಟ್ ಕಲೆಕ್ಟರ್ ಅಂತೇಳಿ ಒಂದ್ಸಲ ಜಾಬ್ ಬಂದಿತ್ತು ನನಗೆ 40 ವರ್ಷದ ಹಿಂದೆ. ಅವಾಗ 15,000 ರೂಪಾಯಿ ಕೇಳಿರೋ ಅವರು ಲಂಚ. ಯಾವಾಗ್ರಿ? 15 ವರ್ಷ. ಆ ನೌಕರಿಗೆ ರೈಲ್ವೇದಾಗ ಟಿಕೆಟ್ ಕಲೆಕ್ಟರ್ಗ ಎಷ್ಟು ಕೇಳಿರಿ? ಅವಾಗ 15,000 ರೂಪಾಯಿ ಕೇಳೋರು. ಅವಾಗ ನಮ್ಮ ಚೆನ್ನಮ್ಮ ಅವರು ಬಂಧುಗಳು, ಅವ್ರ ಮಿತ್ರರು, ಅವ್ರ ಬೀಗರು, ನೆಂಟರು, ಜರ ಸಾವುಕಾರರು ಅಲ್ಲೆಲ್ಲ ಹೋಗಿ ಕಿಶಿಂದಕ್ಕೆ ಕೇಳಿ ಬಂದಳ್ರಿ. ಎಲ್ಲಿ ಸಿಗಲಿಲ್ಲ ನಮಗೆ. ಏನಾಗಲಿಲ್ಲ? ಎಲ್ಲಿ ಸಿಗಲಿಲ್ಲ. ಈ ಜಸ್ಕಾಮ್ ಕಂಪ್ನಿದಾಗ ನಾನು ಕೆಲಸ ಮಾಡ್ತಾ ಇದ್ದ. ಕಷ್ಟಗಳು ಭಾಳ ಬರ್ತೀವಿ. ಅವಾಗ ಸೇವೆಗೆ ಸಮರ್ಪಣೆ ಮಾಡ್ಕೊಂಡಿದ್ದಿಲ್ಲ. ಅವಾಗ ಪದೇ ಪದೇ ಅಂದೆ ಅಂತ ಹೇಳಕ್ಕೆ, ಅವಾಗ ಯಾರೇ ನಮ್ಮ ಬೀಗರದಾಗ 15,000 ರೂಪಾಯಿ ಕೊಟ್ರಿ ಅಂದ್ರೆ 15,000 ರೂಪಾಯಿ ಹುಟ್ಲಿಲ್ರಿ ಅವಾಗ ನಮ್ಗೆ. ಅದೇ 15,000 ಯಾರೇ ನಮ್ಮ ಬೀಗರ ನೆಂಟು ನಮ್ಮ ಬಳಗದಾಗಿದ್ದವ್ರು ಕೊಟ್ಟಿರಂದ್ರ ಇವತ್ತ ನೀವು ಆ ಜಸ್ಕಾಮ್ ಕಂಪ್ನಿಯಾಗ ದಿನ ಸ್ಟ್ರೈಕ್ ಮಾಡೋದು ಬರ್ತಿದಿಲ್ರಿ. PF ಕಟ್ ಮಾಡಿಲ್ಲ, ESI ಕಟ್ ಮಾಡಿಲ್ಲ, ಕನಿಷ್ಠ ವೇತನ ಕೊಟ್ಟಿಲ್ಲ, ಪಗಾರ ಕೊಟ್ಟಿಲ್ಲ, 2 ತಿಂಗಳ ಮೇಲೆ 3 ತಿಂಗಳ ಮೇಲೆ ಟೆಂಟ್ ಹಿಡ್ಕೊಂಡು ಸ್ಟ್ರೈಕ್ ಮಾಡೋದೇ ಬರ್ತಿದಿಲ್ಲ ನಿಮ್ಮ ಹಣೆ ಬರ್ಕ. ಈಗ ನೋಡ್ರಿ, ಅವಾಗ ಏನ್ ಸಿಕ್ಕಿಲ್ಲ, ಸಿಕ್ಕ್ರಿ ಏನಾಗ್ತಿದ್ರಿ? ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತಿದ್ರಿ. ರೈಲ್ವೆದಾಗ ಹೊಸ ಮಂದಿ ಫ್ರೀ ಆಲ್ ಇಂಡಿಯಾ ಓಡಾಡ್ತಿದ್ದೇವೆ ನಾವು. ಏನ್ ಸಿಕ್ಕಿಲ್ಲ ಅವಾಗ? 15,000 ಸಿಕ್ಕಿಲ್ಲ. ಇವೇ ನಂಬಲ್ಲಿ. ಅವಾಗ ಇತ್ತಂದ್ರ, ಅವ್ರು ಇದ್ರಂದ್ರ, ಅವ್ರು ಕೊಟ್ಟಿರಂದ್ರ ನೋ 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 ದಾವಿದೇನಂತಾನೆ, ದಾವಿದನ ಅನುಭವ ಏನ? ಈಟಿ ಕತ್ತಿಗಳಿಂದ ದೇವ್ರ ಜಯ ಕೊಡಂಗಿಲ್ಲ ಅಂತೇಳಿ. ಹಲ್ಲೆಲೂಯಾ. ನಿನ್ನಲ್ಲಿರುವಂಥ ತಲಾಂತಿನಿಂದ, ನಿನ್ನಲ್ಲಿರುವಂಥ ಹಣದಿಂದ, ನಿನ್ನಲ್ಲಿರುವಂಥ ಬಲದಿಂದ, ನಿನ್ನಲ್ಲಿರುವಂಥ ಜ್ಞಾನದಿಂದ ನಿನಗೆ ಜಯ ಕೊಡಂಗಿಲ್ಲ. ನಿನಗೆ ಜಯ ಸಿಗಲ್ಲ. ನಿನಗೆ ಯಾವಾಗ ಜಯ ಸಿಕ್ತಂದ್ರೆ, ಯಾವಾಗ ನಿನ್ನ ಸಮಸ್ಯೆ ಸುಳಿಂದ ನೀವು ಹೊರಗಡೆ ಬರ್ತೀಯಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿದವರು ಮಕ್ಕಳೇ, ನಾನು ಶೂನ್ಯವಾಗಿದ್ದರು ನನ್ನ ದೇವರು ಶೂನ್ಯದಿಂದ ಆತನು ಸಮಸ್ತವನ್ನು ಆತನು ಸೃಷ್ಟಿ ಮಾಡುವಂಥ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಒಂದಿಲ್ಲ. ನಾನು ಆರಾಧಿಸುವಂಥ ದೇವರು ಆತನು ಸರ್ವಶಕ್ತನಂತ ದೇವರಾಗಿದ್ದೇನೆ ಎಂಬುದಾಗಿ ನಾವು ನಂಬೇಕಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 3 ಸೂತ್ರಗಳು ದಾವೀದನಲ್ಲಿ ಇದ್ದಿದ್ದರಿಂದ ನಾವು ನೋಡ್ತೇವೆ, ಆತನು ಹಣೆ ಬರದ ಕಡೆ ಹೋಗಲಿಲ್ಲ, ಕರ್ಮದ ಕಡೆ ಹೋಗಲಿಲ್ಲ, ಆತನು ಎಂದಿಗೂ ಕೂಡ ಕದಲುವುದಿಲ್ಲ. ಆತನಿಗೆ ಕೆಟ್ಟ ಸುದ್ದಿಯ ಬಗ್ಗೆ ಯಾವುದೇ ಭಯ ಇರುವುದಿಲ್ಲ. ಮಧ್ಯಾಹ್ನದಲ್ಲಿ ಹಾರಿ ಬರುವಂತ ಯಾವ ಕೇಡಿಗೂ ಕೂಡ ಆತನು ಅಂಜುವುದಿಲ್ಲ. ಆತನು ಧೈರ್ಯಶಾಲಿಗೆ ಎಂದಿಗೂ ಕೂಡ ಕದಲದೆ ಸ್ಥಿರಚಿತ್ತನಾಗಿದ್ದು ತನ್ನ ಜೀವಿತದಲ್ಲಿ ಸಮಸ್ಯೆ ಸುಳಿಂದ ಆತನು ಹೊರಗಡೆ ಬರ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ತಾನು ಬರುವುದು ಮಾತ್ರವಲ್ಲದೆ ಅನೇಕರನ್ನು ಆತನು ಸಮಸ್ಯೆಯಿಂದ ಆತನು ಹೊರಗಡೆ ತರುವಂತವನಾಗಿದ್ದಾನೆ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ನಿಮ್ಮ ಜೊತೆ ಮಾತಾಡ್ತಾ ಇರೋದಾದ್ರೆ, ದೇವರ ವಾಕ್ಯದಿಂದ ನಿಮ್ಮ ಜೊತೆ ಮಾತಾಡ್ತಾ ಇರೋದಾದ್ರೆ, ಬನ್ನಿ ನಾವೆಲ್ಲರೂ ಕೂಡ ಒಂದು ನೆನ್ಪಿಟ್ಕೊಳ್ಳೋಣ, ಎಲ್ಲಾ ದಿನಗಳು ಒಂದೇ ರೀತಿಯಾಗಿರೋದಿಲ್ಲ. ಎಲ್ಲಾ ದಿನಗಳು ಒಂದೇ ರೀತಿಯಾಗಿರೋದಿಲ್ಲ. ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಎರಡನೇದು ಏನ್ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ, ಪ್ರತಿಯೊಬ್ಬರು ನಾವು ಸಮಸ್ಯೆಯನ್ನು ಎದುರಿಸಿ ಹೋಗ್ಬೇಕು. ಪ್ರತಿಯೊಬ್ಬರು ಯಾರೇ ಆಗ್ಲಿ ಸಮಸ್ಯೆಯನ್ನು ಎದುರಿಸ್ಬೇಕು. ಸಮಸ್ಯೆ ಎದುರಿಸೋರಲ್ಲಿ ನಾವು ರಾಜಿ ಪಡೋರಾಗಿರ್ಬಾರ್ದು. ಸಮಸ್ಯೆ ನೋಡಿ ಅಳುವಂಥವ್ರಾಗಿರ್ಬಾರ್ದು. ಸಮಸ್ಯೆಯನ್ನು ಎದುರಿಸುವಂಥವ್ರಾಗಿರ್ಬೇಕಂತೇಳಿ. ಹಲ್ಲೆಲೂಯಾ.
ಬನ್ನಿ, ಹಾಗಾದ್ರೆ ಈ ಮಾತುಗಳಿಂದ ದೇವ್ರು ನಿಮಗೆ ಧೈರ್ಯ ಕೊಟ್ಟಿರೋದಾದ್ರೆ, ಎಸ್ ದೇವರೇ, ನಿನ್ನ ಮಂದಿರಕ್ಕೆ ಬಂದಿರುವಂತ ನನಗೆ ನನ್ನ ಜೊತೆ ನೀವು ಮಾತಾಡಿದ್ದೀರಿ. ನಾನು ಅನೇಕ ಸಲ ನನ್ನ ಮನೆಗಳಲ್ಲಿ ಕೂತ್ಕೊಂಡಾಗ, ನಾನು ಒಬ್ಬಂಟಿಗಳಾದಾಗ, ನನ್ನ ಪರಿಸ್ಥಿತಿ ನೋಡಿದಾಗ, ನನ್ನ ಮಕ್ಕಳ ಪರಿಸ್ಥಿತಿ ನೋಡಿದಾಗ, ನನ್ನ ಬದುಕು, ನನ್ನ ವ್ಯಾಪಾರ, ನನ್ನ ಉದ್ಯೋಗ, ನನ್ನ ಮನೆ ಪರಿಸ್ಥಿತಿಗಳು ನೋಡಿದಾಗ, ದೇವರೇ ಇದು ಯಾಕೋ ನನ್ನ ಹಣೆ ಬರ ಕಾಣ್ತದಪ್ಪ, ಅಂದ್ರೆ ನನ್ನ ಹಣೆ ಬರ ಬದಲಾಗ ಕಾಣಂಗಿಲ್ಲಪ್ಪ, ಯಾಕೋ ಇದು ನನ್ನ ಕರ್ಮ ಕಾಣ್ತದಪ್ಪ ಅಂತೇಳಿ ಯಾರಾದ್ರೂ ಒಂದ್ ವೇಳೆ ಈ ಕೂತಿರುವಂತ ಗುಂಪಿನಲ್ಲಿ ಇರುವುದಾದ್ರೆ, ಯಾರಾದ್ರೂ ಈ ಧ್ವನಿಯನ್ನು ಕೇಳುವಂತವ್ರು ಇಂಥ ಪರಿಸ್ಥಿತಿ ಇರುವುದಾದ್ರೆ, ಎಸ್ ದೇವರ ವಾಕ್ಯದಿಂದ ನನ್ನ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಸೋಲಿಗಾಗಿ ನಾನು ನಿರ್ಮಾಣವಾಗಿಲ್ಲ, ಸೋಲಿಗಾಗಿ ನಾನು ನಿರ್ಮಾಣವಾಗಿಲ್ಲ, ಸೃಷ್ಟಿಯಾಗಿಲ್ಲ. ನಾನು ಜಯಕ್ಕಾಗಿ ನಿರ್ಮಾಣವಾಗಿದ್ದೇನೆ. ಸಮಸ್ಯೆಯನ್ನು ಎದುರಿಸುವಂತವಳು ಜಯಿಸುವಂತವನು ನಾನಾಗ್ತೇನೆ. ದಾವೀದನಂತೆ ನಾನು ಕೂಡ ಸಿದ್ಧನಾಗ್ತೇನೆ. ದಾವೀದನ ಅನುಭವದಲ್ಲಿ ನಾನು ಕೂಡ ಹೋಗ್ತೇನೆ. ಯಾವುದೇ ಸಮಸ್ಯೆ ಬಂದ್ರೆ ಅದಕ್ಕೆ ಬಗ್ಗುವುದಿಲ್ಲ. ಆ ಸಮಸ್ಯೆಯನ್ನು ಮೆಟ್ಟಿ ವಿಶ್ವಾಸದ ಯಾತ್ರೆಯಲ್ಲಿ ಮುಂದೆ ಹೋಗ್ತೇನೆ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಒಂದು ಧೈರ್ಯ, ಆದರಣೆ, ನಂಬಿಕೆ, ವಿಶ್ವಾಸ, ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಕಾರ್ಯ ಜರುಗಿಸೋದಾದ್ರೆ ಖಂಡಿತವಾಗಿ ಈ ವಾಕ್ಯ ಭಾಗ ನಿಮ್ಮ ಜೀವಿತಕ್ಕೆ ದೊಡ್ಡ ಆತ್ಮೀಯ ಮೇಲನ್ನು ತರಲಿ, ದೊಡ್ಡ ಆಶೀರ್ವಾದವನ್ನು ತರಲಿ. ಈ ವಾಕ್ಯ ಭಾಗದಿಂದ ನಿಮ್ಮ ಆತ್ಮೀಯ ಮಟ್ಟ ದಿನದಿಂದ ದಿನಕ್ಕೆ ಅದು ಏರ್ತಾ ಹೋಗಲಿ ಎಂಬುದಾಗಿ ಆಶಿಸ್ತಾ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ದೇವರ ವಾಕ್ಯ ಭಾಗ